ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತಿನ ಜಗತ್ತಿನಲ್ಲಿ ನಾವು ಹಲವಾರು ಪದವಿಗಳನ್ನು ಪಡೆದುಕೊಳ್ಳಬಹುದು. ಉದಾಹರಣೆಗೆ ಡಾಕ್ಟರ್ ಆಗಬಹುದು, ಶಿಕ್ಷಕರಾಗಬಹುದು, ಎಂಜಿನಿಯರ್ ಪಡೆದುಕೊಳ್ಳಬಹುದು, ಅಥವಾ ಎಂಜಿನಿಯರ್ ವೃತ್ತಿಯಲ್ಲಿ ಇರಬಹುದು, ಅಥವಾ ಅಧಿಕಾರಿಗಳೇ ಆಗಬಹುದು. ಆದರೆ ಇದೆಲ್ಲದಕ್ಕಿಂತ ಮೇಲಾದದ್ದು ನಮ್ಮ ವ್ಯಕ್ತಿತ್ವ ಮತ್ತು ಮಾನವೀಯತೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹಾಗೆ ನಾವು ಈ ಒಂದು ಯಶಸ್ಸಿನ ಉತ್ತುಂಗದಲ್ಲಿ ಇರಬೇಕಾದ್ರೆ ಅಥವಾ ಒಂದು ಪ್ರತಿಭೆಯ ಪುರಸ್ಕಾರವನ್ನು ನಾವು ಪಡೆದುಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ನಡೆದು ಬಂದ ಹಾದಿಯನ್ನ ಮರೆತು ಹೋಗ್ತೀವಿ. ಆದರೆ ಯಾಕೆ ಅನ್ನುವಂತಹ ಪ್ರಶ್ನೆ ಇಲ್ಲಿವರೆಗೂ ಕೂಡ ಇದೆ. ಇದೆಲ್ಲವೂ ನಾವು ತಿಳಿದುಕೊಂಡು ಬಂದಂತಹ ಪದವಿ. ಹಾಗಾದ್ರೆ ಇದಕ್ಕೂ ಮೀರಿ ಮನುಷ್ಯನಿಗೆ ಇರುವಂತಹ ಉತ್ತಮ ಪದವಿ ಯಾವುದು ಅನ್ನೋದೇ ಇವತ್ತಿನ ವಿಚಾರ. ಈ ಕುರಿತಂತೆ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಪ್ರತಿಭೆಗಳಿದ್ದಲ್ಲಿ ಪುರಸ್ಕಾರಕ್ಕೆ ಎಲ್ಲಿ ಕೊರತೆ ಅನ್ನುವಂತಹ ಮಾತೇ ಇದೆ. ಆದರೆ ನಾವು ಅಂದುಕೊಂಡಿರುವಂಥದ್ದು, ಫಾಲೋ ಮಾಡ್ತಾ ಇರುವಂತಹ ಪದವಿ ಪುರಸ್ಕಾರಗಳೇ ಬೇರೆ. ನಿಮ್ಮ ಪ್ರಕಾರ ಮನುಷ್ಯನಿಗೆ ಇರುವಂತಹ ಉತ್ತಮ ಪದವಿ ಅಂತ ಹೇಳಿದ್ರೆ ಏನು ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಒಂದು ಉದಾಹರಣೆ ಕೊಟ್ಟು ಮುಂದೆ ಹೋಗೋಣ. ಉನ್ನತ ಪದವಿ ಯಾವುದಿರ್ಬೋದು? ರಾಜಕೀಯಕ್ಕೆ ಹೋದ್ರೆ ಉನ್ನತ ಪದವಿ ಅನ್ಕೋಬಹುದಾ? ಅಲ್ಲಿವರೆಗೂ ಯೋಚನೆ ಮಾಡ್ತೀವಿ. ಏಕೆ ನೀವು ಉಳ್ಕೆದೆಲ್ಲ ನೀನೇ ಹೇಳ್ಬಿಟ್ಟಿದ್ಯಮ್ಮ. ಅದಲ್ಲ, ಉನ್ನತ ಪದವಿ ಅಂತಕ್ಕಂಥದ್ದನ್ನು ಅರ್ಥ ಮಗುವನ್ನು ನಾವು ಹೇಗೆ ಬೆಳೆಸಬೇಕು ಅನ್ನೋ ಪ್ರಶ್ನೆ. ಇದೆಲ್ಲರಲ್ಲೂ ಇದೆ ತಾನೆ. ಮಗುವನ್ನು ಹೇಗೆ ಬೆಳೆಸಬೇಕು, ಹೇಗೆ ತಯಾರಿ ಮಾಡಬೇಕು. ಅದು ಮಗುನೂ ಹೌದು, ಹೆಂಡತಿನೂ ಹೌದು, ಗಂಡನೂ ಹೌದು, ಕುಟುಂಬನೂ ಹೌದು, ಎಲ್ಲವೂ ಸೇರಿಕೊಳ್ಳುತ್ತೆ. ಹೇಗೆ ಬೆಳೆಸಬೇಕು, ಹೇಗೆ ಸಿದ್ಧತೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಾಗ ಅರ್ಥ ಆಗುತ್ತೆ ಉನ್ನತ ಪದವಿಯ ಮೂಲ ಸತ್ಯ ಏನಿದೆ ಅಂತ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಇಲ್ಲಿ ಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು, ಉನ್ನತ ಪದವಿಗೆ ಮೂಲವಾಗಿರ್ತಕ್ಕಂತಹ ಒಂದು ಕಾರಣ ಪ್ರೀತಿ. ಈ ಪ್ರೀತಿ ಎಲ್ಲದಕ್ಕೂ ಬೇಕು, ಹೌದಾ? ಎಲ್ಲರನ್ನೂ ಪ್ರೀತಿಸಬೇಕು. ಇದು ಎಲ್ಲರಲ್ಲೂ ಇದೆಯಾ ಪ್ರಶ್ನೆ. ಆದರೆ ಎಲ್ರಿಗೂ ಬೇಕದು. ಏನು ಅಂದರೆ, ನಮ್ಮಲ್ಲಿ ಒಂದು ಚಾಲೆಯಲ್ಲಿ ಇರ್ತಕ್ಕಂಥದ್ದು, ಒಂದು ಹುಡುಗ ಹುಡುಗಿ ಪ್ರೀತಿಸೋದನ್ನ ಮೈಲಟ್ ಮಾಡಿ ಇಟ್ಕೊಂಡಿದ್ವಿ. ಅದೊಂದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಲವ್ ಅಂದರೆ ಅದೇ ಕಣ, ಹುಡುಗ ಹುಡುಗಿ ಲವ್ ಮಾಡ್ತಾರಲ್ಲ, ಅಲ್ಲ, ಅದೊಂದು ಕಡೆ ಬಿಟ್ಬಿಡೋಣ. ವಿಷಯ ಇಷ್ಟೇ, ಪ್ರೀತಿ ಅಂತಕ್ಕಂಥದ್ದು ಯಾಕೆ ಬೇಕಾಗತ್ತಿಲ್ಲಿ? ನಮ್ಮ ಸಮಯ ಬಂದಾಗ ನಾವು ಪ್ರೀತಿಸ್ತೇವ್ರಿ ಅಂತ ಕೆಲವರು ಹೇಳ್ಬೋದು ಅಲ್ವಾ? ಅದು ಯಾರನ್ನಾರು ಪ್ರೀತಿಸ್ಕೊಳ್ಳಿ, ಯಾವುದನ್ನಾರು ಪ್ರೀತಿಸ್ಕೊಳ್ಳಿ. ಆದರೆ ಈ ಪ್ರೀತಿ ಅತಿ ಮುಖ್ಯವಾಗಿ ಏನಕ್ಕೆ ಬೇಕಾಗತ್ತೆ ಅಂತಕ್ಕಂತಹ ಲೆಕ್ಕಾಚಾರ. ಆ ಪದವಿ ಸಿಕ್ಕಿಬಿಟ್ರೆ ನಾವು ದೀರ್ಘಾಯುಷ್ವಂತರಾಗಿ ಬದುಕಲಿಕ್ಕೆ ಈ ಒಂದು ಬೇಕಾಗತ್ತೆ. ದೀರ್ಘಾಯುಷ್ವಂತರಾಗಿ ಭಗವಂತ ಕೊಟ್ಟಿರ್ತಕ್ಕಂಥ 100 ವರ್ಷ ಅಲ್ಲ, 100 ವರ್ಷ ಬದುಕು ಅಂತ ಹೇಳಿ ಭಗವಂತ ನಮ್ಮನ್ನು ಕಳಿಸಿರೋದು. ನಾವು 6 ವರ್ಷ ಗ್ಯಾರಂಟಿ ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ವಿ. ಅಂದರೆ 6 ವರ್ಷಕ್ಕೆ ಮಗು ಭಯ ಶುರು ಆಗುತ್ತೆ. ನಾನೇನು ಆಗ್ಬಿಡುತ್ತೇನೋ, ನಾನಲ್ಲಿ ಹೋಗಲ್ಲ, ನನ್ನ ರೂಮ್ಗೆ ಹೋಗಲ್ಲ, ನನಗೆ ಭಯ ಆಗುತ್ತೆ. 6 ವರ್ಷಕ್ಕೆ ಮಗು ಆಲ್ರೆಡಿ ಗೊತ್ತಾಗತ್ತೆ. ಸೊ ಹಾಗಿದ್ದ ಮೇಲೆ 100 ವರ್ಷ ಬದುಕೋದ್ರಲ್ಲಿ ನಾವು ಈ ಪ್ರೀತಿ ಮುಖ್ಯವಾದ ದಿವ್ಯವಾದ ಔಷಧ ಆಗತ್ತೆ ಅಂತ ನಾವು ತಿಳ್ಕೊಂಡಿಲ್ವೇ ಅನ್ನೋದೇ ಒಂದು ಹಿನ್ನಡೆ ಅಂತ ಅನ್ಕೋಬೋದು. ಬದುಕಬೇಕಲ್ಲ, ಬದುಕಲಿಕ್ಕೆ ಆರೋಗ್ಯ ಬೇಕಲ್ಲ, ಆರೋಗ್ಯಕ್ಕೋಸ್ಕರ ಪ್ರೀತಿ ಬೇಕಲ್ಲ. ಅದು ಹೆಂಗೆ ಮತ್ತೆ ತಗೊಳ್ಳೋದು? ಎಲ್ಲೈತದು? ಪಂಚಸಾರಿ ಅಂಗಡಿಯಲ್ಲಿ ಸಿಗುತ್ತಾ, ಮೆಡಿಕಲ್ ಸ್ಟೋರ್ ಸಿಗುತ್ತಾ ಅನ್ನೋ ಪ್ರಶ್ನೆ ಆಗುತ್ತೆ. ಈ ಪ್ರೀತಿ ಅಂತಕ್ಕಂಥದ್ದಕ್ಕೆ ಯಾಕೆ ಕೊರತೆ ಆಗ್ತಾ ಇದೆ ಅಂದರೆ, ನಮ್ಮಲ್ಲಿ 2 ದೇಹಗಳಿದೆ ಅಂತ ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ. ಏನು? ಒಂದು ಮಾಡಬೇಕು, ಇನ್ನೊಂದು ಬೇಡ. ಈ 2 ನಮ್ಮಲ್ಲಿ ದ್ವಂದ್ವ ಇದೆ. ಒಂದು ಸರಿನಾ, ಇನ್ನೊಂದು ತಪ್ಪ. ಈಗ ತೀರ್ಮಾನ ತಗೊಂಬಿಡ್ಲಾ ಬೇಡವಾ, ಇದು ಪ್ರತಿಯೊಬ್ಬರಲ್ಲೂ ಇದೆ. ಅದೇ ರೀತಿ ಮನೆಯಲ್ಲೂ ಕೂಡ ಸೂಕ್ಷ್ಮತೆ. ಮನೆಯಲ್ಲಿ ಯಾರಿರ್ತಾರೆ ಅಂದರೆ ಆ ಸೂಕ್ಷ್ಮತೆಯಲ್ಲಿ ಸರಸ್ವತಿ ಇರ್ತಾಳೆ. ಸೂಕ್ಷ್ಮತೆಯಲ್ಲಿ ಸರಸ್ವತಿ ಇರ್ತಾಳೆ. ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ, ದೇಹದಲ್ಲಿ ಇರ್ತಕ್ಕಂಥದ್ದು ಭಗವಂತ ವಾಸ ಮಾಡ್ತಾನೆ. ಈ ಮನೆ ಮತ್ತು ನಮ್ಮ ದೇಹಕ್ಕೆ ಇರತಕ್ಕಂತಹ ಸೂಕ್ಷ್ಮತೆಯನ್ನು ನಾವು ಒಂದು ಮಾಡತಕ್ಕಂತಹ ಪ್ರಯತ್ನವನ್ನು ಪಟ್ಟಾಗ ನಾವು ಆ ರೀತಿ ಹೋಗಬೇಕಾಗಿಲ್ಲ, ನಮ್ಮನ್ನು ಅದೇ ಕರ್ಕೊಂಡೋಗುತ್ತೆ.
ಸದಾ ನಗ್ನಗ್ತಾ ಇರಬೇಕು, ಪ್ರೀತಿಯಿಂದನೇ ಇರಬೇಕು ಅಂತ ಎಲ್ಲರಿಗೂ ಇಷ್ಟ. ಆದರೆ ನಾವು ಹೊಂದಾಣಿಕೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಯಾವುದನ್ನು? ಪ್ರಕೃತಿಯನ್ನು ಹೊಂದಾಣಿಕೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಹೋಗಿದ್ದೀವಿ ಅಂತಮ್ಮ? ಇಲ್ಲ. ಏನದು ಪ್ರಕೃತಿ ಅಂದರೆ, ಪ್ರಾಪಂಚಿಕ ಹೋಗೋದ್ರೆ ಗಾಳಿ, ಬೆಳಕು, ಬೆಂಕಿ, ಆಕಾಶ, ಭೂಮಿ, ಪ್ರಕೃತಿಗೆ ತಗೋತೀವಿ. ಹೌದು. ನಮ್ಮಲ್ಲೂ ಕೂಡ ಅದು ಬೇಕಾಗತ್ತೆ. ಶೀತ, ಉಷ್ಣ ನಮ್ಮಲ್ಲೂ ಇದೆ. ಹೌದಾ? ಇದು ಒಟ್ಟುಗೂಡಿಸ್ಕೊಂಡು ಹೋಗ್ತಕ್ಕಂತಹ ಪ್ರಕ್ರಿಯೆಗೆ ನಾವು ರೆಡಿನೇ ಆಗಿಲ್ಲ. ಹೌದು. ಇದನ್ನು ಹಾಗಾದ್ಮೇಲೆ ಮನೆಯಲ್ಲಿ ಸೂಕ್ಷ್ಮತೆ ಇರ್ತಕ್ಕಂಥ ಸರಸ್ವತಿ ವಾಸ ಮಾಡ್ತಾಳೆ ಅಂದರೆ ಯಾತಕ್ಕದು ಅಂದರೆ ಅಂತಃಪುರ ಅಂತಾರೆ. ಅಂದರೆ ಮಲಗೋ ಮನೆಯಲ್ಲಿ ಸರಸ್ವತಿ ಇರ್ತಾಳೆ. ಗಂಡ ಹೆಂಡತಿ ಮಲಗೋ ಮನೆಯಲ್ಲಿ, ರೂಮಿನಲ್ಲಿ, ಕೊಠಡಿಯಲ್ಲಿ ಸರಸ್ವತಿ ಇರ್ತಾಳೆ. ಆ ಸರಸ್ವತಿ ಇನ್ನೊಂದು ಜಾಗಕ್ಕೆ ಬರ್ತಾಳೆ. ಓದುವ ಮಕ್ಕಳಿಗೆ, ಬೆಳೆಯುವ ಮಕ್ಕಳಿಗೆ ಭೋಜನ ಶಾಲೆ, ಪಾಕಶಾಲೆ ಇದೆರಡೂ ಒಂದಾಗಬೇಕು. ಅಡುಗೆ ಮಾಡೋದನ್ನ ಪಾಕಶಾಲೆ ಅಂತೀವಿ. ಅಡುಗೆ ಮಾಡೋದನ್ನೇ ಪಾಕಶಾಲೆಯನ್ನು ಭೋಜನ ಶಾಲೆಯನ್ನಾಗಿ ನಾವು ಮಾಡಿಕೊಂಡಾಗ ಸರಸ್ವತಿ ಅಲ್ಲಿದೆ. ಮನೆಯ ಭಾಗಗಳನ್ನು ಗುರುತಿಸೋದಕ್ಕೆ ನಮಗಿನ್ನೂ ಗೊತ್ತಾಗಿಲ್ಲ. ಅಡುಗೆ ಮನೆಯಲ್ಲಿ ಪಾಕಶಾಲೆ ಅಂದರೆ ಊಟ ಅಲ್ಲೇ ಹಾಕಬೇಕು. ಹಠ ಮಾಡುವ ಮಕ್ಕಳು, ಹೇಳಿದ ಮಾತು ಕೇಳದೇ ಇರೋ ಗಂಡ, ಇವ್ರನ್ನ ರಿಪೇರಿ ಮಾಡಬೇಕಾದ್ರೆ ಅಡುಗೆ ಮನೆಯಲ್ಲೇ ಊಟಕ್ಕೆ ಹಾಕಬೇಕು. ನನ್ನ ಗಂಡ ನನ್ನ ಮಾತೇ ಕೇಳಲ್ವಲ್ಲ, ಏನು ಮಾಡೋದು ಅಂತ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ ಅಲ್ಲಮ್ಮ. ನಾನು ಹೇಳ್ದಂಗೆ ಕೇಳಬೇಕಲ್ಲ, ಏನು ಮಾಡೋದು ಅಂತ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. ಅದಕ್ಕೆ ಅಡುಗೆ ಮನೆ ರಿಪೇರಿ ಮಾಡ್ಕೊಳ್ರಿ. ಗಂಡನಿಗೂ ಅಡುಗೆ ಮನೆಗೂ ಮ್ಯಾಚ್ ಮಾಡಿ. ಗಂಡ ಹೇಳಿದ ಮಾತು ಕೇಳೋದು ಎರಡು ಭಾಗದಲ್ಲಿ, ಒಂದು ಬೆಡ್ರೂಮಲ್ಲಿ, ಇನ್ನೊಂದು ಅಡುಗೆ ಮನೇಲಿ. ಹೌದಾ? ರಿಪೇರಿ ಅಲ್ಲೇ ಮಾಡಬೇಕು, ಊಟ ಇಲ್ಲಿ ಕೊಡಬೇಕು. ಸೊ ಈ ಸತ್ಯ ನಮಗೆ ಅರ್ಥ ಆಗಬೇಕಾ, ಮಾಡ್ಕೋಬೇಕಾ, ತಿಳ್ಕೋಬೇಕಾ ಅನ್ನೋ ಒಂದು ಕುತೂಹಲದ ವಿಚಾರ ಇವತ್ತು ನಿಮ್ಮೊಂದಿಗೆ ಸಂಕ್ಷಿಪ್ತವಾಗಿ ಇಡ್ತೀನಿ. ಮನೆಯಲ್ಲಿ ಸರಸ್ವತಿ ಇರತಕ್ಕಂಥ ಜಾಗ ಯಾವುದು ಅಂತ ಒಂದು ಚಿತ್ರದ ಮೂಲಕ ವಾಸದ ಮನೆಯಲ್ಲಿರ್ತಕ್ಕಂತಹ ಆ ಒಂದು ಸತ್ಯಾಂಶವನ್ನು ನೋಡಿದಾಗ ಎಲ್ಲರಿಗೂ ಮೈ ಜುಮ್ ಅಂತ ಹೇಳಬಹುದೇನೋ. ಈಗ ಇಲ್ಲಿ ಇದು ಒಂದು ಬಿಲ್ಡಿಂಗು ರೆಡಿ ಆಗ್ತಾ ಇರ್ತಕ್ಕಂಥದ್ದು, ನಮ್ಮದೇ ಪ್ಲ್ಯಾನು, ತಿಳ್ಕೊಳ್ಳಿ. ಇಷ್ಟೊಂದು ಹೇಳ್ತಾರಲ್ಲ ಗುರುಗಳು ಯಾವ ರೀತಿ ಮನೆ ಕಟ್ಟಿಸ್ಬೋದು ಅಂತ. ಇದು ನೋಡಿ, ಇನ್ನೂ ಪೂರ್ತಿ ಸಿದ್ಧತೆ ಆಗಿಲ್ಲ. ಅಲ್ಲಿ ಯಾಕೆ ಸಿಂಬಲ್ ತೋರಿಸ್ತಾ ಇದೆ ಅಂದರೆ, ನೇರವಾಗಿ ಮುಂದುಗಡೆ ಇರ್ತಕ್ಕಂಥ ಬೆಳಕು, ಹಿಂದುಗಡೆ ಇರ್ತಕ್ಕಂಥ ಬೆಳಕು ಕಾಣಿಸ್ತಾ ಇದೆ ಕಿಟಕಿ ಒಳಗಡೆ. ಇದನ್ನು ಮನೆ ಕಟ್ಟೋರಿಗೆ ನಾನು ಕೇಳ್ತೀನಿ, ಈ ಥರ ಮನೆ ಕಟ್ಟೋಕ್ಕಾಗಿದೆಯಾ ಅಂತ. ಯಾವುದೋ ಕಿಟಕಿ ಯಾವ ಕಡೆ ಇರುತ್ತೆ, ಇನ್ನೊಂದು ಕಿಟಕಿ ಇನ್ನೊಂದು ಕಡೆ ಇರುತ್ತೆ. ಸರಸ್ವತಿ ಎಲ್ರಿ ಬರ್ತಾಳೆ? ಜ್ಞಾನ ಹೆಂಗ್ರಿ ಬರುತ್ತೆ? ನಿದ್ದೆ ಮಾಡ್ಕೊಳ್ಳುವಂಥ ಮಟ್ಟಕ್ಕೆ ಎಲ್ರಿ ನೆಮ್ಮದಿ ಬರುತ್ತೆ? ಸ್ವಲ್ಪ ಗಮನಿಸಿ ನೀವು. ಕಿಟಕಿಗಳು ನೇರವಾಗಿ ಒಂದೇ ಲೆಕ್ಕದಲ್ಲಿ ಸರಳ ರೇಖೆಯಲ್ಲಿದೆ. ಎಷ್ಟು ಚೆನ್ನಾಗಿದೆ ಸ್ವಲ್ಪ ಯೋಚನೆ ಮಾಡಿ. ಮನೆಯಲ್ಲಿ ಒಂದು 10 ನಿಮಿಷ ಕೂತೋಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಇಂಥ ಮನೆಗಳಲ್ಲಿ. 10 ನಿಮಿಷ ಕೂತೋಗ್ಲಾ, ಅಥವಾ ಒಂದು ವಾರ ನಿಮ್ಮ ಮನೇಲಿ ಇದ್ದೋಗ್ಲಾ, ಈ ಥರದ ವಿಚಾರ ನಮ್ಮ ಹತ್ರ ಬೇಕಾದಷ್ಟು ಬಂದಿದೆ. ಎಷ್ಟೋ ಜನ ಫೋನ್ ಮಾಡ್ತಾರೆ, ನಮಗೊಂದು ವಾರ ಅವಕಾಶ ಕೊಡಿ, ನಿಮ್ಮ ಮನೇಲಿರ್ತೀನಿ. ಏನು ಖುಷಿ ಆಗುತ್ತೆ ಮನೆ. ಇದನ್ನು ನಾನು ಹೇಳೋದು ಜಂಬಕ್ಕಲ್ಲ. ಮನೆ ಅಂತಕ್ಕಂಥದ್ದು ಎಷ್ಟು ಸತ್ಯ ಅಂತಕ್ಕಂಥದ್ದನ್ನು ಕಟ್ಟಿಸಿದವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ವಾಸ ಮಾಡ್ತಾ ಇರೋರಿಗೆ ಮಾತ್ರ ಅರ್ಥ ಆಗುತ್ತೆ. ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಟೋದಲ್ಲ. ನೋಡಿ ಎಷ್ಟು ಚಿಕ್ಕ ನಿವೇಶನ ಅದು. ಯಾರು ದೊಡ್ಡದಾಗಿ ಮನೆ ಕಟ್ತಾರೆ ಆ ಮನೆಯಲ್ಲಿ ಶನೇಶ್ವರ ವಾಸ ಮಾಡ್ತಾರೆ. ತಿಳ್ಕೊಳ್ಳಿ. ದುಃಖ, ಕೋರ್ಟು, ಸ್ಟೇಷನ್ನು, ವಿಚ್ಛೇದನ, ದೊಡ್ಡ ಮನೆಯನ್ನು ಆಸೆ ಪಟ್ಟರೆ. ಇದು ಎಷ್ಟು ಚಿಕ್ಕದಾಗಿದೆ ಅಂದರೆ ಬರೀ 25 ಅಡಿ ಅಗಲ ಇದೆ. ಬರೀ 25 ಅಡಿಯಲ್ಲಿ ವಾಸ ಮಾಡೋ ಮನೆ ಈ ಮಟ್ಟಕ್ಕೆ ಕಟ್ಟಬೇಕು ಅಂದರೆ ಎಷ್ಟರ ಮಟ್ಟಕ್ಕೆ ಶಾಸ್ತ್ರಬದ್ಧವಾಗಿ ಮನೆಯನ್ನು ನಾವು ಡಿಸ್ಪ್ಲೇ ಮಾಡಬೇಕಾಗತ್ತೆ. ತೂಕ ಎಷ್ಟರ ಮಟ್ಟಕ್ಕೆ ಸಮತಟ್ಟವಾಗಿ ತೊಗೊಂಡೋಗ್ಬೇಕಾಗತ್ತೆ. ಎಷ್ಟು ಎತ್ತರ ಮಾಡಬೇಕಾಗತ್ತೆ ಬಿಲ್ಡಿಂಗ್ನ. ಅಗಲಕ್ಕೆ ತಕ್ಕಂತೆ ಎತ್ತರ ಎಷ್ಟಕ್ಕೆ ಫಿನಿಷ್ ಮಾಡಬೇಕು. ಇದೆಲ್ಲ ಸತ್ಯ. ಈ ಸೂಕ್ಷ್ಮತೆ ಕಿಟಕಿಯಲ್ಲಿ, ಮನೆಯಲ್ಲಿ ಕಿಟಕಿ ಯಾವಾಗ ನೇರವಾಗಿ ಬೆಳಕು ಬರುತ್ತೆ ಆ ಮನೆಯಲ್ಲಿ ಸರಸ್ವತಿ ಅನುಗ್ರಹ ಪ್ರಾಪ್ತಿ ಆಗುತ್ತೆ. ನಿಮ್ಮ ಬೆಡ್ರೂಮಲ್ಲಿ ಕಿಟಕಿ ನೋಡ್ಕೊಳ್ಳಿ, ಒಂದಕ್ಕೊಂದು ಸಂಬಂಧ ಇಲ್ಲ. ನಿಮ್ಮ ಅಡುಗೆ ಮನೆ ಕಿಟಕಿ ನೋಡ್ಕೊಳ್ಳಿ, ಒಂದಕ್ಕೊಂದು ಸಂಬಂಧ ಇಲ್ಲ. ನಿಮ್ಮ ದೇವಮೂಲೆಯಲ್ಲಿ ಕಿಟಕಿ ನೋಡ್ಕೊಳ್ಳಿ, ಒಂದಕ್ಕೊಂದು ಸಂಬಂಧ ಇಲ್ಲ. ಹೆಂಗ್ರಿ ಜೀವನದಲ್ಲಿ ನೆಮ್ಮದಿಯಾಗಿ ಸರಸ್ವತಿ ಅನುಗ್ರಹ ಪ್ರಾಪ್ತಿ ಆಗುತ್ತೆ? ಒಳ್ಳೆ ಬುದ್ಧಿ ಬೇಕು ಅಂತ ಮಕ್ಕಳಿಗೆ ಹೇಳ್ತೀರಾ, ಮಕ್ಕಳಿಗೆ ಹಿಡ್ಕೊಂಡು ಹೊಡಿತೀರಾ, ಮಕ್ಕಳಿಗೆ ಟ್ಯೂಷನ್ಗೆ ಹಾಕ್ತೀರಾ, ಅವ್ರಿಗೆ ತೊಂದರೆ ಕೊಡ್ತೀರಾ. ನಿಮ್ಮಲ್ಲಿರೋ ಕಿಟಕಿ ಗಮನಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ಮನೆ ಕಟ್ಟಬೇಕು ಅಂತ ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಇದನ್ನು ಫಿನಿಶ್ ಆದಮೇಲೂ ಕೂಡ ಒಂದು ಸಲ ತೋರಿಸ್ತೀನಿ ಒಳಗಡೆ ಹೇಗಿರಬೇಕು, ಹೊರಗಡೆ ಮನೆ ನೋಡ್ಲಿಕ್ಕೆ ಹೇಗೆ ಬರಬೇಕು, ಕೊನೆ ಮನೆಯಲ್ಲಿ ಟಾಪ್ ಇದು ಹೆಂಗೆ ಕಾಣಿಸ್ತಾ ಇದೆ, ಅದು ಎಲ್ಲಿಗೆ ಫಿನಿಶ್ ಆಗಿ ಹೆಂಗೆ ತೋರಿಸ್ಬೇಕು. ಈ ಮೇಲ್ಗಡೆ ಕಾಣಿಸ್ತಾ ಇದ್ದಿಲ್ಲ ನಮ್ಮ ಸ್ಕ್ವೈರು, ಅಲ್ಲಿಗೆ ನಿಲ್ಲಿಸ್ತಾರೆ ಸಾಮಾನ್ಯ ಮನೆ ಕಟ್ತೋರು. ಆ ಬಿಸಿಲು ಅದ್ರ ಮೇಲೆ ಬಿದ್ದು ಮನೆ ಒಣಗಿದ್ರೆ ಮನೇಲಿರೋ ಜನಕ್ಕೆ ರೋಗ ಜಾಸ್ತಿ ಆಗುತ್ತೆ. ಅದನ್ನು ಮುಚ್ಚಬೇಕು.
ಯಾಕೆ ಮುಚ್ಚಬೇಕು ಅಂದರೆ ಭೂಮಿಯ ಆಕರ್ಷಣೆ ಇದೆ, ಹೌದಾ? ಮನೆ ಭೂಮಿಯ ಆಕರ್ಷಣೆಯಿಂದ ನಿಂತಿದೆ. ಈಗ ಅದಕ್ಕೆ 4 ಭಾಗಗಳು, 4 ದಿಕ್ಕು. ಮೇಲ್ಗಡೆ ನಾವು ಅದನ್ನು ಪಿರಮಿಡ್ ಥರ ಡಿಸ್ಪ್ಲೇ ಮಾಡಿದ್ರೆ, ಸ್ಲೋಪ್ ಮಾಡಿದ್ರೆ ಭೂಮಿಯ ಆಕರ್ಷಣೆಗೆ ಅದು ಇಟ್ಕೊಳ್ಳುತ್ತೆ. ಬಿಲ್ಡಿಂಗ್ ಆ ಕಡೆ ಈ ಕಡೆ ಲೋಡ್ ವ್ಯತ್ಯಾಸ ಆಗಲ್ಲ. ಸಮತೋಲನವಾದ ಮನೆ ಯಾವುದು ಅಂದರೆ ಇದು. ಮನುಷ್ಯನಿಗೆ ಸಮತೋಲನ ಯಾವುದು ಗೊತ್ತಿಲ್ಲ. ಮನಸ್ಸು ದೇಹ ಒಂದಾಗಬೇಕು, ಬರೀ ಕತೆ ಪ್ರವಚನ ಅಷ್ಟೇ, ಒಂದಾಗಿಲ್ಲ. ಯಾಕೆ ಅಂದರೆ ನಮಗಿನ್ನೂ ಅರ್ಥನೇ ಆಗಿಲ್ಲ. ಇದಕ್ಕೆಲ್ಲ ಪೂರಕವಾಗಿರ್ತಕ್ಕಂಥ ಈಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಕ್ಕೆ ಹೋಗೋಣ. ಯಾಕೆಂದರೆ ಸೂಕ್ಷ್ಮತೆ ಅಂತಕ್ಕಂಥದ್ದು ದೇವರು ಭಗವಂತ ಅಂತ ಒಪ್ಕೊಂಡಿದ್ದೀವಿ ನಾವು, ಹೌದಾ? ಆ ಸೂಕ್ಷ್ಮತೆಯನ್ನು ವಾಸದ ಮನೆಯಲ್ಲಿ ಯಾಕೆ ರೂಪಿಸ್ಕೋಬಾರ್ದು? ಪ್ರತಿಯೊಬ್ಬರು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮತ್ತು ನಮ್ಮ ದೇಹದಲ್ಲಿ 2 ಮನಸ್ಸಾಗತ್ತೆ. ದೇಹನೇ ಒಂಥರ ಇರುತ್ತೆ, ಮನಸ್ಸೇ ಒಂಥರ ಇರುತ್ತೆ. ಇದನ್ನು ನಾವು ಸರಿ ಮಾಡಿದ್ರೆ ಪ್ರೀತಿ ಅನ್ನೋದು ಬರುತ್ತೆ. ಈ ಪ್ರೀತಿ ಏನಕ್ಕೆ ಬೇಕು ಅಂದರೆ ನಮ್ಮಲ್ಲಿ ಹೃದಯ ಅಂತ ಒಂದು ಇದೆಯಲ್ಲಮ್ಮ, ಈ ಹೃದಯವಂತನಾಗಬೇಕು, ಹೃದಯವಂತೆ ಆಗಬೇಕು. ಹೆಣ್ಣು ಹೃದಯವಂತೆ, ಗಂಡು ಹೃದಯವಂತ. ಆಹಾ, ಶ್ರೀರಾಮ ಸೀತೆ ಥರ ಇರ್ತಿರ್ರಿ ಮನೆಯಲ್ಲಿ. ಇದು ಬೇಕು ಅಂತೆ ಬೇಡ ಅಂತೆಮ್ಮ? ಶ್ರೀರಾಮ ಸೀತೆ ಗೊತ್ತಿಲ್ಲ, ನಾವು ಹಂಗಾಗಿಲ್ಲ. ಅವ್ರ ದೇವರು, ನೀವ್ಯಾರು? ಕ್ವಶನ್ ಹಾಕೊಳ್ಳಿ. ಅವ್ರ ದೇವರು ಅಂದರೆ ನೀವು ಯಾರು ಹಾಗಾದರೆ? ನೀವು ದೇವರು ಆಗಬೇಕಲ್ಲ, ಆಗಿಲ್ಲ. ಯಾಕೆ? ಹೃದಯವನ್ನು ನೀವು ಗಮನಿಸುವುದು, ಗುರುತಿಸುವುದು, ಪ್ರೀತಿಸುವುದು, ಬಳಸುವುದು ಗೊತ್ತಿಲ್ಲ. ಕರೆಂಟ್ ಹೆಂಗೆ ಉತ್ಪತ್ತಿ ಆಗಬೇಕು ನಮ್ಮ ದೇಹದಲ್ಲಿ ಅಂತ ಗೊತ್ತಾದಾಗ ನಿಮ್ಮ ಹೃದಯ ನಿಮ್ಮದಾಗತ್ತೆ. ಕರೆಂಟ್ ಉತ್ಪತ್ತಿ ಮಾಡೋದು ಹೃದಯಕ್ಕೋಸ್ಕರವಾಗಿ ನಾವೇನು ಮಾಡಬೇಕು ಅಂತ ನಮಗಿನ್ನೂ ಗೊತ್ತಿಲ್ಲ. ಯಾಕೆಂದಿದ್ದು ಪುಸ್ತಕದಲ್ಲಿ ಇದ್ದರೂ ಗೊತ್ತಿಲ್ಲ, ಪುಸ್ತಕದಲ್ಲಿ ಇದೆ, ಗೊತ್ತಿಲ್ಲ. ಈಗ ಮುಂದಿನ ವಿಚಾರ, ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾ ಹೋಗೋಣ. ಕಾರಣ ಏನಂದರೆ, ಒಂದು ಮಗುವನ್ನು ಸಾಕಲಿಕ್ಕೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಇಷ್ಟಪಡ್ತಾರೆ. ಹೀಗೇ ಸಾಕಬೇಕು, ಬೆಳೆಸಬೇಕು ಅಂತ. ಆಗಿಲ್ಲ, ಆಗುತ್ತಿಲ್ಲ. ಕಾರಣ ನಾವು ಮನೆಗೆ ಹೊಂದಾಣಿಕೆ ಮಾಡ್ತಕ್ಕಂಥ ಅಭ್ಯಾಸ ನಮಗೆ ಗೊತ್ತಾಗಿಲ್ಲ. ಮನೆ ಹೊಂದಾಣಿಕೆ ಆಗಬೇಕು, ಗಂಡ ಹೆಂಡತಿ ಹೊಂದಾಣಿಕೆ ಆಗಬೇಕು. ಇದೆರಡೂ ಆಗ್ತಾ ಇಲ್ಲ ಅನ್ನೋದ ಕಾರಣ ನಮ್ಮ ಹೃದಯ ನಮ್ಮದಲ್ಲ ಅಂತ ತಿಳ್ಕೊಬೇಕಾಗತ್ತೆ. ಈಗ ಸರಿ ಗುರುಜಿ, ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಬೆಂಗಳೂರಿನಿಂದ ಶಿವಣ್ಣ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಣ್ಣ. ಹಲೋ, ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನನ್ನ ಮಗನ ಬಗ್ಗೆ ಕೇಳ್ತಾರೆ ಮೇಡಮ್. ಓಕೆ, ನಕ್ಷತ್ರ ಹೇಳಿ. ರೇವತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಅಲ್ಲ, ಹರಿಓಂ ಗುರುಜಿ. ನಾರಾಯಣ, ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ಇಲ್ಲೇ ಬೆಂಗಳೂರು ಮಾಧವರ ವಾಸನೆ. ಓಕೆ, ಮಗ ಎಷ್ಟು ವಯಸ್ಸು? ಮಗ 21, ಸುಮ್ಮನೆ 22 ರನ್ನಿಂಗ್ ಸುಮ್ಮನೆ. ಏನಾಗಬೇಕಾಗತ್ತೆ ಅವನ ಬಗ್ಗೆ? ಯಾಕಂದ್ರೆ ಅವನ ಆರೋಗ್ಯದ ಬಗ್ಗೆ ಕೇಳಬೇಕು. ಕೆಲಸಕ್ಕೆ ಹೋಗಲ್ಲ, ಬರೀ 3 ದಿನ ಹೋಯ್ತಾನೆ. ಮೊನ್ನೆ ಬಿಟ್ಬಿಟ್ಟು ಬಂದು ತಿರ್ಗ ಮನೆ ಮೇಲೆ ಹೋಗ್ತಾನೆ. ಏನು ಇನ್ನು ಮುಂದೆ ಏನು ಮಾಡ್ತೀಯ ಅಂತ ಕೇಳಬೇಕಿತ್ತು. ಎಲ್ಲ ಕೇಳಿದ್ರೆ ಇನ್ನ ಕೆಲಸ ಸೆಟ್ ಆಗಲ್ಲ ನನಗೆ ಅಂತಾನೆ. ಮೊಬೈಲ್ ಚೆನ್ನಾಗಿ ನೋಡ್ತಾನೆ? ಹೋಯ್ತಾನೆ. ಮೊಬೈಲ್ ಚೆನ್ನಾಗಿ ನೋಡ್ತಾನೆ? ಮೊಬೈಲ್ ಅಂತ ಯಾವಾಗಲೂ ಇಟ್ಕೊಂಡು ಅಷ್ಟೇ. ಮತ್ತೆ ಲವ್ ಮಾಡಿಬಿಡಿ ಅಂತ ಅವ್ನಿಗೆ ಹೇಳ್ಬಿಡಿ, ಲವ್ ಮಾಡಪ್ಪ ಚೆನ್ನಾಗಿ ಅಂತ. ವಾ, ನಿಂತೋಯ್ತು. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ತಂದೆ ಅನ್ನಿಸ್ಕೊಂಡವ್ರು ಇದ್ದೀರಾ, ಮೊಬೈಲ್ ಯಾಕೆ ಹಿಡ್ಕೋತಾರೆ ಅಂದರೆ ಮೊಬೈಲ್ ಹಿಡ್ಕೊಂಡ್ರೆ ಲವ್ ಮಾಡ್ತಾರಾ ಅಲ್ಲಮ್ಮ? ಈ ಪ್ರಶ್ನೆ ಬರುತ್ತೆ. ಕೇಳೋದೇ ಅಲ್ವಲ್ಲ ನನಗೆ. ಅಲ್ಲ ಸ್ವಾಮಿ, ಮೊಬೈಲ್ ಹಿಡ್ಕೊಂಡ್ರೆ ಲವ್ ಮಾಡ್ತಾರೆ ಹಾಗಾದರೆ? ಕೇಳಬೇಕು, ವಿಷಯ ತಿಳ್ಕೊಳ್ಳಿ ಅಂದರೆ ಯಾರು ಭಯ ಬಿಚ್ಚಲ್ಲ. ಮೊಬೈಲ್ನ ಯಾರು ಲವ್ ಮಾಡ್ತಾರೆ ಅಂದರೆ ಗಂಡನ ಬಗ್ಗೆ ಅವ್ರಿಗೆ ಪ್ರೀತಿ ಇಲ್ಲ, ಹೆಂಡತಿ ಬಗ್ಗೆ ಪ್ರೀತಿ ಇಲ್ಲ, ಜೀವನದ ಬಗ್ಗೆ ಪ್ರೀತಿ ಇಲ್ಲ. ವೆರಿ ಸಿಂಪಲ್. ಏನಮ್ಮ? ಯಾರಿಗೆ ಪ್ರೀತಿ ಇಲ್ಲವೋ ಅವರಿಗೆ ಮೊಬೈಲು ಟಿ ವಿ ಜೊತೆಲಿರಬೇಕು. ವೆರಿ ಸಿಂಪಲ್. 21 ವರ್ಷ ಮಗನನ್ನು ಬೆಳೆಸಿದ್ದೀರಾ. ನನ್ನ ಮಗನಿಗೆ ಏನು ಬೇಕು ಏನು ಬೇಡ ಅಂತ ತಿಳ್ಕೊಳ್ಳೋದೆ ನೀವು ಮಗನ ಬಗ್ಗೆ ಕಂಪ್ಲೇಂಟ್ ಹೇಳ್ತೀರಲ್ಲ. ಏನು ಮಾಡೋಣ ಹೇಳಿ ಈಗ? ತಪ್ಪು ನಿಮ್ಮ ಮಗಂದ ನಿಮ್ದ? ತಪ್ಪು ನಮ್ಮದೇ 100%. ಅದಕ್ಕೊಂದು ಸಣ್ಣ ಕ್ಲೂ ಕೊಡ್ತೀನಿ. ನೀವೇನು ಕೆಲಸ ಮಾಡೋದು? ನಾವು ಕೆಲಸ ಹೋಗ್ತಾ ಇದ್ದೆ. ಈಗ ನನಗೆ ದೃಷ್ಟಿ ಕಮ್ಮಿ ಆಗಿರೋದ್ರಿಂದ ಮನೇಲಿ ಇದ್ದೀನಿ. ಸರಿ, ಯಾವ ಕೆಲಸಕ್ಕೆ ಹೋಗ್ತಿ? ಏನು ಮಾಡ್ತಿದ್ರಿ ಮುಂಚೆ? ವಾಚ ಇದು ವೆಲ್ಡಿಂಗ್ ಸಿಲಿಂಡರ್ ಕೆಲಸಕ್ಕೆ ಹೋಗ್ತಾ ಇದ್ದೆ. ಸಪ್ಲೈಗೆ. ವೆಲ್ಡಿಂಗು? ಅಲ್ಲ, ವೆಲ್ಡಿಂಗ್ ಸಿಲಿಂಡರ್ ಬರ್ತಾರೆ ದೊಡ್ಡ. ಓಕೆ. ಹಾಂ. ಆ ಸಿಲಿಂಡರ್ ಫ್ಯಾಕ್ಟ್ರಿಗಳಿಗೆ ಸಪ್ಲೈ ಮಾಡೋ ಕೆಲಸಕ್ಕೆ ಹೋಗ್ತಾ ಇದೆ. ಅದಾದ್ಮೇಲೆ ದೃಷ್ಟಿ ಸ್ವಲ್ಪ ಸೆಕ್ಯೂರಿಟಿ ಕೆಲಸ ಮಾಡಿ ಈಗ ಸ್ವಲ್ಪ ಕಮ್ಮಿ ಆದ್ಮೇಲೆ ಫುಲ್ ಮನೇಲಿ ಐತೀನಿ ಕಮ್ಮಿ. ಸೆಕ್ಯೂರಿಟಿ ಕೆಲಸ ಎಷ್ಟು ವರ್ಷ ಮಾಡಿದ್ರಿ? ಒಂದು 8 ವರ್ಷ ಮಾಡಿದೆ. ಓಕೆ. ಅದಕ್ಕೆ ಮುಂಚೆ ನೀವು ಮದುವೆ ಆಗೋಕ್ಕೆ ಮುಂಚೆ ಏನು ಮಾಡ್ತಿದ್ರಿ? ಅದಕ್ಕಿಂತ ಮುಂಚೆ ಅದೇ ವೆಲ್ಡಿಂಗ್ ಸಿಲಿಂಡರ್ ಸಪ್ಲೈಯರ್. ಸಿಮೆಂಟು? ಅಲ್ಲ, ಸಿಲಿಂಡರ್ ವೆಲ್ಡಿಂಗ್ ಸಿಲಿಂಡರ್. ಓ, ಮೊದಲಿಂದ ಸಿಲಿಂಡರ್ ಮಾಡ್ತಾ ಇದ್ ನೀವು? ಅದರಿಂದ ಅದೇ ಮಾಡ್ತಾ ಇದ್ದೀವಿ. ಒಳ್ಳೆ ಸಂಪಾದನೆ ಆಯ್ತು, ಯಾಕೆ ಬಿಟ್ರಿ?
ಆಮೇಲೆ ಅದು ಎತ್ತಕ್ಕಾಗ್ಲಿಲ್ಲ ಅಂತ ಇದಾಗ್ಬಿಟ್ಟಿದ್ದು. ಓಕೆ, ನಿಮ್ಮ ಜೀವನದಲ್ಲಿ ಅಕಸ್ಮಾತು ಹಾವು ಗೊತ್ತಿಲ್ಲದೆ ಅಕಸ್ಮಾತ್ ಹೊಡೆದಿದ್ದು ಒಡೆಸಿದ್ದು ನೋಡಿದ್ದು ಯಾವಾಗಾರು ಆಗಿದೆಯಾ? ಹಾವು ಸಿಕ್ಕಾಗ ನೋಡಿದ್ದೀನಿ, ಅದು ನಾನಂತೂ ಹೊಡೆದಿರೋದು ನೋಡಿಲ್ಲ. ಹೊಡೆದು ಎತ್ಕೊಂಡ್ ಸತ್ತೋಗಿರೋದು ನೋಡಿದ್ದೀನಿ. ಎಲ್ಲಿ ಎಷ್ಟು ನೋಡಿರ್ಬೋದು ನೀವು? ಹೆಚ್ಚು ಕಮ್ಮಿ ಒಂದು 2-3 ನೋಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು? ಇದು ಯಾಕೆ ನನ್ನ ಕಣ್ಣು ಕಾಣಿಸುತ್ತೆ ಅನ್ನಿಸ್ಲಿಲ್ಲ ನಿಮಗೆ? ಹೌದು, ಅಲ್ಲೆಲ್ಲ ಫ್ಯಾಕ್ಟ್ರಿಗೆ ಸಪ್ಲೈ ಅಲ್ಲಿ ಒಂದ್ಸಲಿ ಹೊಡೆದ್ಬಿಟ್ಟು ಎತ್ಕೊಂಡ್ಬಂದು ಗೇಟ್ ಹತ್ರ. ಹಾ. ಆಮೇಲೆ ನಾವು ನಮ್ಮ ಮನೆ ಪಕ್ಕದಲ್ಲೇ ನಾವು ಮನೆ ಕಟ್ಟಿಸ್ಬೇಕಾದ್ರೆ ಅಲ್ಲಿ ಹೊಡೆದು ಹಾಕಿದ್ದು ತೋರಿಸ್ಬೋದು ನೋಡಿ. ನೀವು ಆವಾಗಲೇ ತಿಳ್ಕೊಬೇಕಿತ್ತು, ನಾನು ಮನೆ ಕಟ್ಟಬಾರ್ದಾಗಿತ್ತು, ತುಂಬ ತಪ್ಪು ಮಾಡ್ತಾ ಇದ್ದೀನಿ, ಮನೆ ಕಟ್ಟಬೇಡುವ ಮೂರ್ಖ ಅಂತ ನಿಮಗೆ ಪ್ರದಕ್ಷಿಣೆ ಕೊಡ್ತದ್ದು. ಅಂದರೆ ನೋಡಪ್ಪ, ನಿನ್ನ ಯೋಗ್ಯತೆ, ನಿಮ್ಮ ತಾಯಿ ಮನೆ ವಂಶದಲ್ಲಿ ಬಂದಿರತಕ್ಕಂಥ ಕರ್ಮ, ನಿಮ್ಮ ಅಪ್ಪ ಅಮ್ಮ ಏನು ಗೊತ್ತಿಲ್ಲದೆ ಮಾಡವ್ರೆ, ತಿಳ್ಕೊಳ್ಳೋ ಮೂರ್ಖ ಅಂತ ತೋರಿಸ್ತು. ನೀವು ಅದನ್ನು ಮುಚ್ಚಿಟ್ಕೊಂಡಿಕ್ಕೆ ಈಗ ನಿಮ್ಮ ಮಗ ಅನುಭವಿಸ್ತಾ ಇದ್ದಾನೆ. ನೀವು ನಿಮ್ಮ ಮಗನ ನೋಡಿ ನೀವು ಅನುಭವಿಸಿ, ನಿಮ್ಮ ಮಗ ನೀವು ನೋಡಿ ಅನುಭವಿಸಿ, ನಿಮ್ಮ ಮಗ ನಿಮ್ಮ ನೋಡಿ ಅನುಭವಿಸ್ಲಿ. ಜೀವನ ಪರ್ಯಂತ ಶತ್ರುವಾಗಿರ್ತಾನೆ ನಿಮ್ಮ ಮಗ, ನಿಮ್ಮ ಮಾತಲ್ಲ. ಅವನ ಜೀವನದಲ್ಲಿ ಏನು ಆಗಬೇಕು, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತೇ ಆಗಿಲ್ಲ. ಮಂಕ್ ಬಂದ್ಬಿಟ್ಟಿದೆ. ಜಾಸ್ತಿ ಮಾತಾಡಿದ್ರೆ ನಿಮ್ಮ ಮೇಲೆ ಒಂದಲ್ಲ ಒಂದಿನ ಲೆಫ್ಟ್ ಟು ರೈಟ್ ಮಾಡ್ತಾನೆ. ರಂಪ ನಡೆಯುತ್ತೆ. ತುಂಬ ಬೇಜಾರು ಮಾಡ್ಕೋಬೇಕಾಗತ್ತೆ. ಕಾರಣ ನಿಮ್ಮ ಕಣ್ಣಿನ ದೃಷ್ಟಿ ಕಮ್ಮಿ ಆಗಿದೆ ಅಂತಂದ ಮೇಲೆ ನಿಮ್ಗೆ ವಯಸ್ಸೆಷ್ಟು? 54. ನೋಡಿ, ನಿಮ್ಮ ದೇಹದಲ್ಲಿ ತಾಕತ್ತು ಎಷ್ಟರ ಮಟ್ಟಿಗಿದೆ, ನನ್ನ ದೇಹಕ್ಕೆ ಕರೆಕ್ಟಾಗಿ ನಮ್ಗೆ ಶಕ್ತಿ ಇದೆ ಅಂತ ಅನಿಸುತ್ತಾ ನಿಮಗೆ? ಇಲ್ಲ. ಇದನ್ನು ದಯವಿಟ್ಟು ಈಗ ಕೇಳೋದ್ರಿಂದ ಪ್ರಯೋಜನ ಇಲ್ಲ ಅಂತ ಅನ್ಕೊಂಬೇಡಿ. ಅಮ್ಮ, ಇದೊಂದು ಉದಾಹರಣೆ. ಹೆಣ್ಣು ಗಂಡಿಗೆ ಮದುವೆ ಮಾಡ್ತಕ್ಕಂತಹ ಮೂರ್ಖ ಶಿಖಾಮಣಿಗಳು, ಲಗ್ನ ಕಟ್ಟೋರಿಗೆ ಕೇಳ್ತೀನಿ ನಾನು, ಹೆಣ್ಣು ಗಂಡು ಇವರಿಬ್ಬರನ್ನು ಮದುವೆ ಮಾಡಿ ಭಾರಿ ಚೆನ್ನಾಗಿರ್ತಾರೆ ಅಂತ ಹೇಳುವಂಥ ಮೂರ್ಖ ಶಿಖಾಮಣಿಗಳೇ ನಾನು ವಿಚಾರ ಕೇಳ್ತೀನಿ. ಕಣ್ಣು ದೃಷ್ಟಿ ಕಮ್ಮಿ ಆಗ್ತಾ ಇದೆ ಅಂದರೆ ದೇಹದಲ್ಲಿ ಶಕ್ತಿ ಇಲ್ಲ ಅಂದ ಮೇಲೆ ಅವ್ರಿಗೆ ಮದುವೆ ಯಾಕೆ? ದೇಹದಲ್ಲಿ ಶಕ್ತಿ ಕಡಿಮೆಯಾದವರಿಗೆ ಕನ್ನಡಕದ ಅವಶ್ಯಕತೆ ಬರುತ್ತೆ. ಅಪೌಷ್ಟಿಕತೆ, ಮಗು ಕನ್ನಡಕ ಹಾಕ್ಕೊಳ್ಳುತ್ತೆ, ಕಿವಿಗೆ ಮಿಷನ್ ಹಾಕ್ಕೊಳ್ಳುತ್ತೆ, ಶಕ್ತಿ ಇಲ್ಲ. ಸುಸ್ತಾಗತ್ತೆ, ಶಕ್ತಿ ಇಲ್ಲ. ಊಟ ಸೇರಲ್ಲ, ಶಕ್ತಿ ಇಲ್ಲ. ಊಟ ಮಾಡೋಕ್ಕೆ ಮನಸ್ಸಿಲ್ಲ, ಶಕ್ತಿ ಇಲ್ಲ. ಹೆಂಗ್ರಿ ಬದುಕ್ತೀರಾ? ಫ್ಯಾಕ್ಟ್ರಿನೇ ರಾಂಗ್. ಈ ಶಕ್ತಿ ಇಲ್ಲದ ಮನುಷ್ಯನಲ್ಲಿ ಶಕ್ತಿ ಇರುವ ಮಗು ಹೇಗೆ ಬಂದಿದೆ? ಇದನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ ಭಾರತ ದೇಶದಲ್ಲಿ ಯಾರು ಹೇಳೋಕ್ಕಾಗಿದೆಯಾ, ತಿಳ್ಕೊಳಕ್ಕಾಗಿದೆಯಾ? ಆ ಹುಡುಗ ಈವರೆಗೂ 21 ವರ್ಷ ಪ್ರಾಯದ ಹುಡುಗ ಅಂತ ಹೇಳೋಕ್ಕೆ ನಾಚಿಕೆ ಆಗುತ್ತೆ. ಇವ್ರು ಸಾಕಿರೋ ರೀತಿ, ಅವನು ತಿಂದಿರೋ ಊಟದ ಕ್ವಾಲಿಟಿ ಇವ್ರಿಗೆ ಅರಿವಾಗಿಲ್ಲ. ಮಕ್ಕಳನ್ನ ಚೆನ್ನಾಗಿ ಸದೃಢವಾಗಿ ಸಾಕಬೇಕು ಅಂತ ಪ್ರಜ್ಞೆ ಇಲ್ಲ. ಆಮೇಲೆ ಬೇರೆ ಮಕ್ಕಳು ಇವ್ರು ಹೇಳ್ದಂಗೆ ಬೇರೆ ಕೇಳಬೇಕಂತ ಇವ್ರು ಮಾಡಿರೋ ಸಾಧನೆ ಕೆಲಸಕ್ಕೆ. ಒಂದು ಮಗು ದಷ್ಟಪುಷ್ಟವಾಗಿ ಸಾಕಬೇಕಾ ಬೇಡಮ್ಮ? ಸಾಕ್ಬೇಕು. ಇದು ಅಪ್ಪ ಅಮ್ಮನ ಕರ್ತವ್ಯ, ಹೌದಾ ಅಲ್ವಾ? ಹೌದು. ಮತ್ತು ಹಾಗಿದ್ಮೇಲೆ ಏನು ನಿದ್ದೆ ಮಾಡ್ತಾ ಇದ್ದೀರಾ? ಸಣ್ಣ ಸ್ವಾಮಿ, ದಪ್ಪ ಸ್ವಾಮಿ, 7 ಗಂಟೆ ಕಾಲ ಕಳೆದ್ಬಿಟ್ರಿ. ಸಣ್ಣ ಯಾಕೆ, ದಪ್ಪ ಯಾಕೆ ಕೇಳಿದ್ರೆ ಹೇಳೋನ್ ಬೇಕಲ್ಲ. ಸ್ವಾಮಿ ನಾನು ಸಣ್ಣಗಿದ್ದೆ ಆಮೇಲೆ ಸರಿಯೋದೆ ಅಂತ ಕತೆ ಹೇಳ್ಬಿಡ್ತಾರೆ. ಕತೆ ಹೇಳೋದು ಚೆನ್ನಾಗಿ ಹೇಳ್ತಾರೆ. ನಾನು ಚಿಕ್ಕದಲ್ಲಿ ಹಂಗೆ ಇದೆ ಸ್ವಾಮಿ, ಆಮೇಲೆ ದಪ್ಪ ಅದೇ. ಈ ಕತೆ ಹೇಳ್ಕೊಂಡು ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಎರಡನೇ ವಿಷಯ, ಅವನು ರೇವತಿ ನಕ್ಷತ್ರಕ್ಕೆ ಹುಟ್ಟಿರ್ತಕ್ಕಂಥ ಕಾರಣದಿಂದಾಗಿ ಅವನಿಗೆ ಕ್ಷೇತ್ರದಲ್ಲಿ, ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅವನಿಗೆ ಮೃತ್ಯುಂಜಯ ಹೋಮ ಪ್ರತಿ ವರ್ಷ ತಪ್ಪದೆ ಮಾಡಬೇಕಿತ್ತು. 21 ವರ್ಷಕ್ಕೆ ಒಂದು ದಿನನಾರು 1 ವರ್ಷ ಆಗಲಿ ನೀವು ಮಾಡಿಸಿದ್ರೆ ಯೋಚನೆ ಮಾಡಿ. ಮಾಡಿಸಿದ್ದೀರಾ? ಮಾಡಿಲ್ಲ. ತಪ್ಪಲ್ವಾ ಇದು? ಯಾಕೆ ನೀವೆಲ್ಲ ತಿಳ್ಕೊಳ್ಳಿಲ್ಲ? ಮಕ್ಕಳ ಬಗ್ಗೆ, ನಕ್ಷತ್ರದ ಬಗ್ಗೆ ತಿಳ್ಕೊಬೇಕಂತ ಅರಿವಾಗ್ಲಿಲ್ವಾ? ನಮ್ಗೆ ಮುಂಚೆ ಗೊತ್ತೇ ಇರಲಿಲ್ಲ. ಈಗ ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ ಗೊತ್ತಾಗಿದೆ ಈ ಥರ ಅಂತ. ದಯವಿಟ್ಟು ನಿಮ್ಮ ಮಗನ ಮೇಲೆ ತಪ್ಪು ಹೇಳಬೇಡಿ, ನೀವು ತಪ್ಪ ಮಾಡ್ಕೋಬೇಡಿ. ನಿಮ್ಮ ಕಣ್ಣು ದೃಷ್ಟಿ ಸರಿ ಹೋಗುತ್ತೆ. ನೀವು ಮೊದಲು ಮಾಡಬೇಕಾದದ್ದು ಸುಬ್ರಹ್ಮಣ್ಯಕ್ಕೆ ನೀವು ಪೂರ್ಣ ಕುಟುಂಬ ಸಮೇತವಾಗಿ ಹೋಗಬೇಕಾದಂತಹ ಕ್ರಮ, ಯಾವಾಗ, ಯಾವ ದಿನ, ಇವೆಲ್ಲವನ್ನು ತಿಳ್ಕೊಂಡು ಪ್ರಯತ್ನ ಮಾಡಿ. ಮಗನೂ ಚೆನ್ನಾಗಾಗ್ತಾನೆ, ಒಳ್ಳೆ ಹುಡುಗ, ಅವನು ಸಾಫ್ಟಾಗಿರ್ತಕ್ಕಂಥ ಹುಡುಗ. ಅವನು ಪಾಪ ಅವನಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಹಿಂಸೆ ಆಗ್ತಾ ಇದೆ. ಮನಸ್ಸೋ ಒಂದು ಕಡೆ, ದೇಹನೇ ಒಂದು ಕಡೆ, ಕಾಲು ನೋವು, ಮೈ ನೋವು. ಅವನು ಮೈ ಮುರಿಯೋದು ನೋಡಿದ್ದೀರಾ ನೀವು? ನೋಡಿದಿರಲ್ಲ ಮೈ ಮುರಿಯೋದು? ಹಾಂ, ಅದೇ ಹಾವು. ಬೆಡ್ಡಿಂದ ಎದ್ದ ತಕ್ಷಣ ಯಾರು ಮೈ ಮುರಿತಾರೆ, 2 ಕೈ ಮೇಲೆ ಕೆತ್ತಾರೆ, ಸರ್ಪನೇ ಹುಟ್ಟಿದೆ ಅಂತ ಅರ್ಥ. ಮೈ ಮುರಿಬಾರ್ದು, ಮನುಷ್ಯ ಆಕಳಿಸ್ಬಾರ್ದು. ಡೇನಲ್ಲಿ ಮೈ ಮುರಿಬಾರ್ದು, ಹೆಂಗಸಾಗಲಿ ಗಂಡಸಾಗಲಿ. ಮುಗೀತು ಕತೆ. ರಾತ್ರಿ ನಿದ್ದೆಗೆ ಮುನ್ನ ಯಾರು ಆಕಳಿಸ್ತಾರೆ ಅವರೇ ಅದೃಷ್ಟವಂತರು. ಇಲ್ಲಿ ಡೇನಲ್ಲೂ ಆಕಳಿಸ್ತಾರೆ, ತಿಂದರೂ ಆಕಳಿಸ್ತಾರೆ, ಕೂತಿದ್ರೂ ಆಕಳಿಸ್ತಾರೆ.
ಅಯ್ಯೋ ನೋಡ್ಬೇಕು ಅವತಾರನ, ಎಲ್ಲೆಲ್ಲ ಕೆರ್ಕೊಂಡು ಕಣ್ಣೆಲ್ಲ ಉಜ್ಕೊಂಡು ಆಕಳಿಸ್ಕೊಂಡು ಅಯ್ಯೋ ಏನಕ್ಕಾರ ಹುಟ್ಟಿ ಇದು ಏನಕ್ಕಮ್ಮ ಬೇಕು ಜೀವನ. ಆಮೇಲೆ ಕಾಫಿ ಕುಡಿಯೋಕೆ ಹೋಗ್ಬಿಡೋದು, ನಡಿ ಒಂಚೂರು ಕಾಫಿ ಕುಡಿಯೋಣ ಒಂದು ಅರ್ಧ, ಇದು ವಿಷ, ಇನ್ನು ಸ್ವಲ್ಪ ಜಾಸ್ತಿ ಆಗಲಿ ಆಕಳಿಕೆ ಅಂತ. ರಾತ್ರಿಗೆ ಅದೇ ಕತೆ, ಬೆಳಿಗ್ಗೆ ಇದೇ ಕತೆ. ಇದು ನಾವು ಬದುಕ್ತಾ ಇದ್ದೀವಿ. ಪ್ರೀತಿಯಲ್ಲಿ ಬರುತ್ತೆ, ಪ್ರೀತಿ ಅಂದರೆ ಗೊತ್ತೇ ಇಲ್ಲ. ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಯೋಚನೆ ಮಾಡಬೇಡಿ, ಸಮಯ ವ್ಯರ್ಥ ಮಾಡಬೇಡಿ. ಮಕ್ಕಳು ಅಡ್ಡದಾರಿ ಹಿಡಿಯೋಕ್ಕೆ ಮುಂಚೆ ರಿಪೇರಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ನೀವೇನೇ ಕೂಲಿ ಮಾಡಿ, ಅದು ಎರಡನೇ ವಿಷಯ. ನಮ್ಮ ಮಕ್ಕಳನ್ನು ನಾವು ಸರಿದಾರಿಗೆ ತಗೊಂಡೋಗಬೇಕು ಅಂದರೆ ವಿಷಯ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ, ಹೇಳ್ಕೊಡೋಣ. ಓಕೆ, ಧನ್ಯವಾದಗಳು ಶಿವಣ್ಣ ಕರೆ ಮಾಡಿದ್ದಕ್ಕಾಗಿ. ಇದೀಗ ಶಿವಮೊಗ್ಗದಿಂದ ನಿಸರ್ಗ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ನಿಸರ್ಗ. ಓಕೆ, ಕರೆ ಕಟ್ಟಾಗುತ್ತೆ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಹೃದಯ ಅನ್ನೋದೇನೋ ಇದೆ, ಆದರೆ ಹೃದಯದ ಬಳಕೆ ಹೇಗೆ, ಹೃದಯವನ್ನು ಪ್ರೀತಿಸೋದು ಹೇಗೆ ಅಂತ ಹೇಳಿ ಅಲ್ವಾ. ಈಗ ಹೃದಯ ನಮ್ಮದೇ ತಾನೆ. ಹೃದಯ ತನ್ನ ಕ್ಷೇಮಕ್ಕೆ ಎಷ್ಟು ಬೇಕಷ್ಟು ಉತ್ಪತ್ತಿ ಮಾಡ್ಕೊಳುತ್ತೆ ಶಕ್ತಿ, ವಿದ್ಯುತ್. ಬಟ್ ನಮಗೆ ಆರೋಗ್ಯವಾಗಿ ದೃಢಕಾಯವಾಗಿರೋದಕ್ಕೆ ಉತ್ಪತ್ತಿ ಮಾಡ್ಕೊಳ್ತಕ್ಕಂತಹ ವಿಚಾರ ನಮ್ಮ ದೇಹ ಮತ್ತು ಮನಸ್ಸು, ಆಹಾರ, ಇವು ಮೂರು ಸಂಯೋಗ ಆಗಬೇಕು. ನಾವು ತಗೊಳ್ಳುವಂಥ ಊಟ, ನಮ್ಮ ಮನಸ್ಸು, ದೇಹ ಇವು ಮೂರು ಸಂಯೋಗ ಆದಾಗ ಆಟೋಮೆಟಿಕ್ಕಾಗಿ ನಿಮ್ಮ ದೇಹಕ್ಕೆ ಏನು ಸಿಗಬೇಕು ಅದು ಸಿಕ್ಕತ್ತೆ ಅಂತ ಅಂದ್ಕೊಳಕ್ಕಾಗಲ್ಲ. ಇದು ಕೇಳೋಕ್ಕಷ್ಟೇ ಚಂದ. ಇದು ಮೂರನ್ನು ಒಂದು ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇದು ಹೇಳ್ಬಿಟ್ಟು ಹಿಂಗೆ ಹೇಳ್ಬಿಟ್ರೆ ಹೆಂಗಪ್ಪ ನಾವು ಮಾಡೋದು ಅಂತ ಅಂದ್ಕೋಬೇಡಿ. ಯಾಕೆ ಅಂದರೆ ನಾನು ಆವಾಗಲೇ ಹೇಳಿದ್ದೀನಿ, ಆಕಳಿಸೋ ಬುದ್ಧಿ ಇರೋ ಜನಕ್ಕೆ, ನಿದ್ದೆ ಮಾಡೋ ಜನಕ್ಕೆ ಇದೇನು ಹೇಳಿದ್ರು ಅರ್ಥ ಆಗಲ್ಲ. ಏನೋ ಕೂತ್ಕೊಂಡು ಹೇಳ್ತಾರಪ್ಪ ನಮ್ಮ ಕೈಲಿ ಅವೆಲ್ಲ ಆಗಲ್ಲ ಅನ್ನೋರೇ ಜಾಸ್ತಿ ಇದ್ದಾರೆ. ಇಲ್ಲ, ಈ ಸತ್ಯವನ್ನು ಅರ್ಥ ಮಾಡ್ಕೊಂಡು ಬದುಕಬೇಕು ಅನ್ನೋರು ತುಂಬ ಕಡಿಮೆ ಇದ್ದಾರೆ. ಅದಕ್ಕೇನು ಮಾಡಬೇಕು, ಜಾಸ್ತಿ ಮಾಡಬೇಕು ಅಂತ ನಮ್ಮ ಪ್ರಯತ್ನ. ಈ ಕಾರ್ಯಕ್ರಮದ ಪ್ರಯತ್ನ ಏನು ಅಂದರೆ, ಹಗಲಲ್ಲಿ ಆಕಳಿಸೋರು ಮೈ ಮುರಿಯೋರು ಬೇಡ. ನಿಮ್ಮ ಮಕ್ಕಳು ಮೈ ಮುರಿತಾ ಇದ್ದಾರಾ? ಈ ಮೈ ಮುರಿಯೋದು ಯಾಕೆ ತಂದರು, ಇಲ್ಲಿ ಆಕಳಿಸೋದು ಮೈ ಮುರಿಯೋದು ಯಾಕೆ ಬಂತು ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಬೇಕು. ಹೌದಾ? ಈಗ ನಮ್ಮ ದೇಹದಲ್ಲಿ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈ ರಾತ್ರಿ ಮಲ್ಕೊಂಡು ಕಣ್ಣು ಮುಚ್ಕೊಂಡೇ ಕೆರ್ಕತಾ ಇರ್ತಾರೆ, ಎಲ್ಲೋ ಒಂದು ಕಡೆ ಕೆರ್ಕತಾ ಇರ್ತಕ್ಕ, ಪರ್ಕ ನಮ್ಮ ನಿಲ್ಸೋದೇ ಇಲ್ಲ, ಸೋಮನ್ ಕೆರಿತಾ ಇರೋದೆ. ಈ ಕೆರ್ಕೊಳ್ಳೋದು ಯಾಕೆ ಬಂತು, ಯಾಕೆ ಕೆರ್ಕೋಬೇಕು ಅಂದರೆ, ಹಗಲಲ್ಲಿ ಕೆರ್ಕೊಳ್ಳಲ್ವಾ, ಕೆಳ್ಕೋತಾರೆ. ಕೆಲವರು ಅಂತಾರೆ, ಏನು ಯಾವಾಗಲೂ ಕೆರ್ಕೋತಿರ್ತೀಯಲ್ಲ ಅಂತ ಬೈತಾರೆ. ಅದು ಹೆಂಡ್ತಿಲಿರುತ್ತೋ ಗಂಡನಿರುತ್ತೋ ಗೊತ್ತಿಲ್ಲ, ಅಥವಾ ಇಬ್ಬರು ಇರುತ್ತೋ ಗೊತ್ತಿಲ್ಲ. ಮಕ್ಕಳ ಸಾಮಾನ್ಯವಾಗಿ ಕಾಣಿಸ್ತದೆ. ಏನು ಹೇಳ್ತೀಯಮ್ಮ? ಈ ತಲೆ ಕೈ ಹಾಕ್ತಿರ್ತಾರೆ ಕೆಲವು ಹೆಂಗಸರು, ಯಾವಾಗ ನೋಡು ತಲೆ ಕೈ ಹಾಕ್ತಿರ್ತಾರೆ, ಅವ್ರಿಗೆ ಮನಸ್ಸು ಸಮಾಧಾನವೇ ಆಗಲ್ಲ. ಯಾಕೆ ಇದೆಲ್ಲ ಚೇಷ್ಟೆ ಆಗಬೇಕು ಅನ್ನೋ ಸತ್ಯವನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಮೈ ಕಡಿತದೆ, ಕರ್ಕತೀವಪ್ಪ, ಅದೇನು ದೊಡ್ಡ ವಿಷಯನ ಅಂತ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಸರಿಯೇ ನಮ್ಮ ಅಭ್ಯಾಸ ಅದು ಕೆರ್ಕೊಳ್ಳೋದು? ಇಲ್ಲ ಅಲ್ವಾ? ಯಾಕೆ ಕೆರ್ಕೋಬೇಕು, ಕೆರ್ಕೊಳ್ಳೋ ಕಾರಣ ಏನು ಅನ್ನೋ ವಿಚಾರನ ಹೇಳೋಣ. ಈಗ ಕರೆ ಇದೆಯಾ? ಗುರುಜಿ, ಕಾಲರ್ ಒಬ್ರು ಇದ್ದಾರೆ, ಇನ್ನು ದಾವಣಗೆರೆಯಿಂದ ಪವಿತ್ರ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪವಿತ್ರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗಳು ಯಶಸ್ವಿನಿ ಅಂತ ಮೇಡಮ್. ಓಕೆ, ನಕ್ಷತ್ರ ತಿಳಿಸಿ. ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಗುರುಜಿ. ನಾರಾಯಣ, ಹೇಳಿ, ಏನು ಮಾಡ್ತಿದ್ದಾಳೆ ಮಗಳು? ಮಗಳು ಈಗ 6th ಸ್ಟ್ಯಾಂಡರ್ಡ್ ಸ್ವಾಮೀಜಿ, ಎಕ್ಸಾಮ್ ಬರೀತಾ ಇದ್ದಾಳೆ. ಹಾಂ, 6th? ಅವಳು ಯಾವಾಗಲೂ ಮುನ್ಕಿರ್ತಾಳೆ ಸ್ವಾಮಿ, ಏನು ಆಕ್ಟಿವ್ ಆಗಿರಲ್ಲ, ಎಷ್ಟು ಮಾತಾಡ್ಸಿದ್ರು ಮಾತಾಡಲ್ಲ. ಅಲ್ಲ, ಎಷ್ಟನೇ ಕ್ಲಾಸ್ ಅಂತ ಹೇಳಿ? 6ನೇ ಕ್ಲಾಸು. 6ನೇ ಕ್ಲಾಸು. ಇದು ಯಾವಾಗ ಗೊತ್ತಾಯ್ತು ನಿಮಗೆ ಮಗಳು ಮಾತಾಡಲ್ಲ ಸರಿಯಾಗಿ, ಏನು ಕೇಳಿದ್ರು ರೆಸ್ಪಾನ್ಸ್ ಮಾಡೋದು ಯಾವಾಗ ಗೊತ್ತಾಯ್ತು? ಇದು ಒಂದು 6 month ಇಂದ ಸ್ವಾಮಿ. ಅದಕ್ಕೆ ಮುಂಚೆ ಕರೆಕ್ಟಾಗಿದ್ಲಾ? ಚೆನ್ನಾಗಿದ್ಲು ಸ್ವಾಮಿ, ಚೆನ್ನಾಗಿದ್ಲು, ಆಕ್ಟಿವ್ ಆಗಿದ್ಲು. ಬಟ್ ಇತ್ತೀಚೆಗಂತೂ ಫುಲ್ ಮಂಕ್ ಆಗಿದ್ದಾಳೆ, ಮಾತಾಡ್ಸಿದ್ರೆ ಮಾತಾಡಲ್ಲ, ಓದ್ತಾಳೆ ಚೆನ್ನಾಗಿ. ಇವತ್ತು ಎಕ್ಸಾಮ್ ಬಂದು ಎಕ್ಸಾಮ್ ಚೆನ್ನಾಗಿ ಬರ್ದೆ ಅಂದ್ರೆ ಏನು ಅನ್ನಲ್ಲ ಸ್ವಾಮಿ, ನಾನು ಒತ್ತಾಯ ಮಾಡಿ ಕೇಳಬೇಕು ಎಕ್ಸಾಮ್ ಹೆಂಗ್ ಬರ್ದೆ ಅಂತ. ಮಾತೇ ಆಡಲ್ಲ. ನನಗೆ ಅದೇ ಟೆನ್ಷನ್ ಆಯ್ತು ಸ್ವಾಮಿ. ಟೆನ್ಷನ್ ಯಾಕೆ ಮಾಡ್ಕೋಬೇಕು? ಅವಳು ಮಾತೇ ಆಡಲ್ಲ, ಮನೆಗೆ ಮಾತಾಡಲ್ಲ. ಎಷ್ಟು ಜನ ಮಕ್ಕಳು ನಿಮಗೆ? 2 ಹೆಣ್ಮಕ್ಳು. ಓಕೆ, ನೀವೇನು ಓದಿದ್ದೀರಾ? ನಂದು MA ಆಗೈತೆ. ಓಕೆ, ಇದೆಲ್ಲ ನಿಮಗೆ ನಂಬಿಕೆ ಇದೆಯಾ? ಒಂದು ಮಗು ಅಂತಕ್ಕಂಥದ್ದು ವೈಜ್ಞಾನಿಕವಾಗಲಿ ಧಾರ್ಮಿಕವಾಗಲಿ ಮಗುವನ್ನು ನಾವು ಗುರುತಿಸ್ಬೇಕು, ತಂದೆ ತಾಯಿಗಳು ಆದವರು ಅಂತ ನಿಮ್ಗೆ ಗೊತ್ತಿದೆಯಾ, ಗೊತ್ತಿಲ್ವಾ? ಗೊತ್ತಿದೆ ಸ್ವಾಮಿ. ಮತ್ತೆ ಯಾಕೆ ತಿಳ್ಕೊಳ್ಳಿಲ್ಲ? 6ನೇ ಕ್ಲಾಸ್ ಓದೋ ಮಗುವರೆಗೂ ನೀವು ಒಂದು ಮಗು ಹುಟ್ಟಿದೆ ಅಂದಮೇಲೆ ತಂದೆ ತಾಯಿಯಿಂದ ಬಂದಿರತಕ್ಕಂಥ ದೊಡ್ಡ ಆಸ್ತಿ ಯಾವುದು ಅಂದರೆ ಮಗುನೇ. ಅಪ್ಪನದು ದೇಹ, ಅಮ್ಮನದು ಮನಸ್ಸು. ಇದು ಗೊತ್ತಿದೆ ನಿಮಗೆ ಸತ್ಯ?
ಹಾ ಗೊತ್ತಿದೆ. ಮತ್ತೆ ಯಾಕೆ ತಿಳ್ಕೊಳ್ಳಿಲ್ಲ? ಯಾಕೆ ಪುಷ್ಯ ನಕ್ಷತ್ರಕ್ಕೆ ಮಗು ಹುಟ್ಟಿದರೆ ಆ ಮಗುವಿನ ದೇಹ ಸ್ಥಿತಿ ಹೇಗಿರುತ್ತೆ, ಮನಸ್ಥಿತಿ ಹೇಗಿರುತ್ತೆ, ಆಹಾರದ ಪ್ರಕ್ರಿಯೆ ಹೇಗಿರುತ್ತೆ, ಕೂತ್ಕೊಳ್ಳೋ ರೀತಿ ನೀತಿ ಹೇಗಿರುತ್ತೆ, ಇದೆಲ್ಲ ತಿಳ್ಕೊಳ್ಳೋದೇ ನಕ್ಷತ್ರ. ಗೊತ್ತಿದೆ ಅಂದಮೇಲೆ ನಿಮ್ಗೆ ಯಾಕೆ ತಿಳ್ಕೊಳ್ಳಿಲ್ಲ ಆ ವಿಷಯನ? ಹಲೋ, ಹೇಳಿ ಸರ್. ನಿಮಗೆ ಮಾಹಿತಿ ಗೊತ್ತಾಗ್ಲಿಲ್ವಾ? ನಕ್ಷತ್ರದಲ್ಲಿ ಇರ್ತಕ್ಕಂಥ ಅರ್ಥಗಳು ಗೊತ್ತಾಗಿತ್ತಾ? ನಕ್ಷತ್ರದಲ್ಲಿ ಇದೆಲ್ಲ ಇದೆ ಅಂತ ಗೊತ್ತಾಗಿರ್ಲಿಲ್ವಾ ಅಂತ ಕೇಳ್ತೀನಿ. ನಕ್ಷತ್ರದಲ್ಲಿ ಆ ಥರ ಇದೆ ಅಂತ ಗೊತ್ತಾಗ್ಲಿಲ್ಲ ನಮಗೆ. ನೋಡಿ, ನಿಮ್ಮ ನಕ್ಷತ್ರ ದಯವಿಟ್ಟು ಹೇಳ್ಬೋದಾ? ನಂದು ಉತ್ತರ ನಕ್ಷತ್ರ. ಓಕೆ, ಫೈನ್. ನಿಮ್ಮ ದೇವರು ಯಾವುದು? ಮನೆ ದೇವರು ನಿಮ್ಮ ತಂದೆ ಮನೆದು? ತಂದೆ ಮನೆದು ದ್ಯಾಮಲಾಂಬಾ ದೇವಿ. ಗಂಡು ದೇವರು? ಇಲ್ಲಿ ಗಂಡು ಮನೆಗೆ ವೀರಭದ್ರ ಸ್ವಾಮಿ. ಗಂಡು ಮನೆ ಬೇಡಿ, ನಿಮ್ಮ ತಾಯಿ ತಂದೆ ಮನೆದು ಹೇಳಿ. ಗಂಡು ದೇವರು ಯಾವುದು? ಗಂಡು ದೇವರಿಲ್ಲ, ದ್ಯಾಮಲಾಂಬಾ ದೇವಿ. ಅಲ್ಲ, ಗಂಡು ದೇವರಿಂದ ಹೆಣ್ಣು ದೇವ್ರು ಹೆಂಗೆ ಬರುತ್ತೆ? ದ್ಯಾಮಲಾಂಬಾ ದೇವಿ ಅಲ್ಲಿ ವೀರಭದ್ರ ಸ್ವಾಮಿ ಐತೆ ಸ್ವಾಮಿ, ಅಲ್ಲುವ ಗುಡ್ನೂರು ಅಂತ. ನಿಮ್ಮ ಗಂಡು ಮನೆದು ವೀರಭದ್ರ ಸ್ವಾಮಿನೇ? ಹೌದು ಸ್ವಾಮಿ. ಗಂಡ ಹೆಂಡತಿ ಆಗಲ್ವಲ್ಲ, ಅಣ್ಣ ತಂಗಿ ಆಯ್ತಲ್ಲ, ಬ್ಲಡ್ ಗ್ರೂಪ್ ಹೋಗಿ ಆಗಲ್ವಲ್ಲ. ಅಣ್ಣ ತಂಗಿ. ಅದಕ್ಕೆ ಮಂಕುತನದ ಮಗು ಹುಟ್ಟಿದೆ. ಇದೊಂದು ಭಾಗ. ಇದು ವೈಜ್ಞಾನಿಕವಾಗಿ ಹೇಳ್ತಿರ್ತಕ್ಕಂಥದ್ದು. ಮಗು ಯಾಕೆ ಮಂಕು, ಸರಿಯಾಗಿ ಯಾಕೆ ಮಾತಾಡಲ್ಲ, ಸರಿಯಾಗಿ ಯಾಕೆ ಕೂತ್ಕೊಳ್ಳಲ್ಲ ಅಂತಂದರೆ, ಬ್ಲಡ್ ಗ್ರೂಪು ಗಂಡ ಹೆಂಡತಿ ಅಂತ ಮದುವೆ ಮಾಡಿದ್ದಾರೆ. ಯಾರು? ಈ ಕಮಂಗಿಗಳು, ಮದುವೆ ಮಾಡಿಸ್ತಾ ಕಮಂಗಿಗಳು. ಹೊಂದಾಣಿಕೆ ಆಗುತ್ತೆ, ಗಣಕೂಟ ಬರುತ್ತೆ ಅಂತ. ಇದಕ್ಕೆ ಉತ್ತರ ಇಲ್ಲ ಇವ್ರ ಹತ್ರ. ಯಾರು ಮದುವೆ ಮಾಡಿಸೋರು ಇವ್ರು ಕರ್ಕೊಂಡೋಗಿ ಕೇಳಬೇಕು, ಹೆಂಗೆ ನೀನು ಮದುವೆ ಮಾಡಿಸ್ತಾ ಇದಕ್ಕೆ ಅಂತ. ಸೈಂಟಿಫಿಕ್ ಆಗಲಿ ಆಧ್ಯಾತ್ಮಿಕವಾಗಲಿ ಇದ್ರ ಬಗ್ಗೆ ಉತ್ತರ ಕೊಡು ಅಂತ ಕೇಳಬೇಕು. ಆ ಪ್ರಾಣಿ ಎಲ್ಲ ಓಡೋಗ್ಬಿಡ್ತಾನೆ. ಇಲ್ಲಿ ವಿಚಾರ ಇಷ್ಟೇ, ಒಂದು ಮಗು ಪೂರ್ಣವಾಗಿ ತೊಂದರೆ ಕೊಡ್ತಾ ಇದೆ ಯಾವುದೇ ವಿಷಯದಲ್ಲಾಗಲಿ, ತಂದೆ ತಾಯಿಗೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ಕೊಡ್ತಾ ಇದೆ ಅಂತ ಅಪ್ಪ ಅಮ್ಮ ಇಬ್ಬರು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಇದಕ್ಕೆ ಕಾರಣ ಏನು ಅಂದರೆ ದೈಹಿಕವಾದ ಶಕ್ತಿ. ಇವರು ಗಂಡ ಹೆಂಡತಿಯಲ್ಲಿ ದೈಹಿಕವಾದ ಶಕ್ತಿಗೆ ಇವರೇನು ಪ್ರೋಗ್ರೆಸ್ ತೊಗೊಂಡಿಲ್ಲ. ಇವ್ರಿಗೆ ಹೆಂಗೆ ಅನುಕೂಲ ಆಗುತ್ತೆ ಆ ರೀತಿಯಾಗಿ ಊಟ ಮಾಡೋದು, ಆ ರೀತಿಯಾಗಿ ಮಲಗಿರುವ ಕಾರಣ ಈ ಮಗು ಈ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದೆ ಅಂತಕ್ಕಂಥ ಸತ್ಯ ಇವ್ರಿಗಿನ್ನೂ ಅರ್ಥ ಆಗದೆ ಮಗು ಬಗ್ಗೆನೇ ಫೋಕಸ್ ಪಡ್ತಾ ಇದ್ದಾರೆ. ತಪ್ಪಲ್ವಾ ಇದು? ಇದರಂಥ ನರಕ ಮಕ್ಕಳಿಗೋಸ್ಕರವಾಗಿ ತಂದೆ ತಾಯಿ ಯೋಚನೆ ಮಾಡೋದು, ಭಯ ಬೀಳೋದು, ಟೆನ್ಷನ್ ತಗೊಳ್ಳೋದು ಅಂದರೆ ನರಕರಿ. ಇದು ಸ್ವರ್ಗ ಅಲ್ಲ. ಇದಕ್ಕೆ ಮದುವೆ ಬೇಕಿತ್ತಾ, ಇದಕ್ಕೆ ಮಗು ಬೇಕಿತ್ತಾ ಅಂತ ನಾನು ಹೇಳೋಕ್ಕಾಗಲ್ಲ. ನೀವೇ ಡಿಸೈಡ್ ಮಾಡಿ. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ನಮಗನುಸಾರವಾಗಿ ಯಾಕೆ ಹುಟ್ಟಿಲ್ಲ ಅಂದರೆ ಅಪ್ಪ ಅಮ್ಮನ ಬೇಜವಾಬ್ದಾರಿ, ಸಮಯ ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ಬದುಕಿದ್ದೀವಿ. ಆವಾಗ ಮಗು ಮಾಡ್ಕೊಳ್ಳುವಾಗ, ಮದುವೆ ಮಾಡ್ಕೊಳ್ಳುವಾಗ ಪಾಪ ಯಾರೂ ಹೇಳಿಲ್ಲ. ಯಾರು ಹೇಳ್ತಾರೆ ನಮ್ಮ ಮದುವೆ ಯಾಕೆ ಮಾಡ್ಕೋತೀಯ ಅನ್ನೋದೇ ಗೊತ್ತಿಲ್ಲ, ನಾನು ಯಾಕೆ ಮಾಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ, ಹೇಳೋರ್ಗೂ ಗೊತ್ತಿಲ್ಲ, ಮಾಡ್ಕೊಳ್ಳೋರ್ಗೂ ಗೊತ್ತಿಲ್ಲ. ಇದೇ ಗಿಫ್ಟು. ಇದು ಪ್ರಾಣಿಗೂ ನಮಗೂ ವ್ಯತ್ಯಾಸ ಇಲ್ವಾಗಾದರೆ ಅಂತ ನಾವು ಅಂದ್ಕೊಂಡಾಗ ನಮ್ಗೆ ನಾಚಿಕೆ ಆಗುತ್ತೆ. ಪ್ರಾಣಿ ಏನು ಮಾಡುತ್ತೋ ಅದಕ್ಕೂ ಮರಿ ಆಗುತ್ತೆ. ನಮಗೂ ಮಗು ಹುಟ್ಟಿದೆ, ಅದು ಬೀದಿಲಿದೆ, ನಮ್ಮ ರೂಮಲ್ಲಿದ್ದೀವಿ, ಇಷ್ಟೇ ವ್ಯತ್ಯಾಸ. ಇಲ್ಲಿ ಎಲ್ಲಿ ತಪ್ಪಾಗಿದೆ ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಯಾಕೆಂದರೆ ಇವರ ಎಜುಕೇಟೆಡ್. ಈ ಸತ್ಯವನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಎಷ್ಟು ತಪ್ಪು ಮಾಡಿದ್ದೀವಿ ಅಂದರೆ ಯಾವುದು ಅಂದರೆ ಒಂದು ಸಣ್ಣ ಕ್ಲೂ ಕೊಡ್ತೀನಿ. ನಿಮ್ಮ ಯಜಮಾನ್ ವೃತ್ತಿ ಏನು? ತೋಟ, ಅಡಿಕೆ ಬೆಳಿತೀವಿ. ಓಕೆ. ಇವರು ಪ್ರತಿದಿನ ಸ್ನಾನ ಮಾಡ್ತಕ್ಕಂಥ ಅಭ್ಯಾಸ ಎಷ್ಟೊತ್ತಿಗೆ? ಡೈಲಿ ಮಾಡ್ತಾರೆ ಸ್ವಾಮಿ. ಎಷ್ಟೊತ್ತಿಗೆ? ಬೆಳಿಗ್ಗೆ 9 ಗಂಟೆಗೆ ಸ್ನಾನ. ಎಷ್ಟೊತ್ತಿಗೆ ಹೇಳ್ತಾರೆ ಬೆಡ್ಡಿಂದ? 8 ಗಂಟೆ. ಹೇಳಿಸ್ಬೇಕಾ ಅವರೇ ಹೇಳ್ತಾರಾ? ಅವರು ಸ್ವಾಮಿ ಅವ್ರಿಗೆ ನಿದ್ದೆ ಪ್ರಾಬ್ಲಮ್, ರಾತ್ರಿ ಎಲ್ಲ ಮಲಗಲ್ಲ, ಬೆಳಗ್ಗೆ ಆ ವಿಚಾರಕ್ಕೆ ಬರ್ತಾ ಇದ್ದೀನಿ. ಇವತ್ತು ನೀವು ಅನುಭವಿಸ್ತಾ ಇದ್ದೀರಾ ಪಾಪ ನಿಮ್ಮ ಮಗುನ. ನಿಮ್ಮ ಯಜಮಾನರಲ್ಲಿ ಇರ್ತಕ್ಕಂತಹ ಹಗಲು ನಿದ್ದೆ ರಾತ್ರಿ ಜಾಗರಣೆಯಲ್ಲಿ ಬಂದಂಥ ಮಗು ಪಾಪ ಹೆಂಗ್ರಿ ಆರೋಗ್ಯ ಚೆನ್ನಾಗಿರುತ್ತೆ? ನಿಮ್ಗೆ ಅರ್ಥ ಆಯ್ತಾ ಅಮ್ಮ? ಸ್ವಾಮಿ ಅರ್ಥ ಆಯ್ತು. ಊಟ ಮಾಡಿದ ತಕ್ಷಣ ಗಂಡ ಹೆಂಡತಿ ಮಲಗಬಹುದಾ? ಇದು ಟೋಟಲಿ ರಾಂಗ್ ಸೈಡ್. ಇದು ಗಂಡ ಹೆಂಡತಿ ಮಗು ಪಡೆಯೋರು ಊಟ ಮಾಡಿದ ತಕ್ಷಣ ಮಲಗದರೆ ಹುಚ್ಚುತನದ ಮಗು ಬರುತ್ತೆ. ಯಾಕೆ ಅಂದರೆ ಊಟ ಮಾಡಿದ ತಕ್ಷಣ ಮಲಕ್ಕೋಬೇಕಾ ಬೇಡ ಅಂತ ಯಾವ ಕಮಂಗಿ ಹೇಳಿದಾನೆ? ಹೇಳಲ್ಲ, ಬಾಯಿ ಬಿಚ್ಚಿಲ್ಲ, ಯಾವ ಎಜುಕೇಷನ್ಲೂ ಇಲ್ಲ, ಯಾರೂ ಹೇಳೋಕ್ಕಾಗಿಲ್ಲ, ಮುಂದಕ್ಕೂ ಹೇಳಲ್ಲ, ಈಗಲೂ ಹೇಳಿಲ್ಲ. ನಾನು ಒಬ್ಬನೇ ಹೇಳ್ತಿರೋದಿದ್ನ. ಗಂಡ ಹೆಂಡತಿ ಮಲಗಬೇಕಾದ್ರೆ, ಮಗು ಮಾಡ್ಕೊಳ್ಳೋ ಗಂಡ ಹೆಂಡತಿ ಮಲಗಬೇಕಾದ್ರೆ ಎಷ್ಟು ಗಂಟೆ ಅಂತರದಲ್ಲಿ ಊಟ ಮಾಡಿ, ಎಷ್ಟು ಗಂಟೆಗಳ ನಂತರ ಮಲಗದಾಗ ಹುಟ್ಟುವ ಸಂತಾನ ಶ್ರೇಯಸ್ಸಾದ ಸಂತಾನ ಬರುತ್ತೆ. ಗೊತ್ತಿದೆಯಾ? ಇಲ್ಲ.
ಹೆಂಗೆ ಬೇಕಂಗೆ 24/7 ನಿಮ್ಮ ಅನುಕೂಲ ಹೆಂಗೆ ಸಿಗುತ್ತೆ ಹಂಗೆ ಮಾಡ್ಕೊಂಡು ಮಗು ಮಾಡ್ಕೊಂಬಿಡೋದು. ಆಮೇಲೆ ಯಾಕೆ ಹೆಂಗೆ ಕೊಡ್ತು ಅಂದರೆ ಇದು ಯಾವ ಕಾರಣಕ್ಕೂ ಎಲ್ಲೂ ನಿಮ್ಗೆ ರಿಸಲ್ಟ್ ಸಿಕ್ಕಲ್ಲ. ಇದು ಸಿಕ್ಕೋದು ನಮ್ಮ ಕಂಪನಿಯಲ್ಲಿ ಮಾತ್ರನೇ. ನಿಮ್ಮ ಮಗು ಹೇಗಿದೆ ಬನ್ನಿ ಹೇಳ್ಕೊಡೋಣ. ಮೈಂಡ್ಸೆಟ್ ಹೇಗಿದೆ, ದೇಹ ಹೇಗಿದೆ, ಶಿಕ್ಷಣ ವ್ಯವಸ್ಥೆ ಹೇಗಿದೆ, ರಾತ್ರಿ ನಿದ್ದೆ ಹೇಗಿದೆ, ಬನ್ನಿ ಕೂತ್ಕೊಳ್ಳಿ ಮಾತಾಡೋಣ. ಇದು ಚಾಲೆಂಜಿನ ವಿಚಾರ. ಒಂದು ಮಗುವನ್ನು ಕಂಡು ಹಿಡಿದೇ ಇರತಕ್ಕಂಥ ರೀತಿ ಜ್ಯೋತಿಷ್ಯ ಭವಿಷ್ಯ ಶೂನ್ಯ. ಒಂದು ಗಂಡು ಹೆಣ್ಣಿನ ಒಂದು ಅಭ್ಯಾಸಗಳು ಹೇಳಲಿಲ್ಲ ಅಂದರೆ ಆ ಮದುವೆ ಶೂನ್ಯ. ಇವೆರಡೂ ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ, ಬರೋದೂ ಇಲ್ಲ. ಇದು ನಾವು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಪ್ರಾರಬ್ಧ ಕರ್ಮ ಅಂತ ಹೇಳ್ಕೋಬಾರ್ದು, ದೇವರನ್ನ ನಿಂದನೆ ಮಾಡಬಾರ್ದು. ನಮ್ಮ ಪ್ರಯತ್ನ ಯಾವುದು ಅಂದರೆ ಉನ್ನತವಾದ ಪದವಿ ಯಾವುದು ಅಂದರೆ ಪ್ರೀತಿಯಾಗಿ ಮಕ್ಕಳನ್ನ ಸಾಕಬೇಕು, ಪ್ರೀತಿಯಿಂದ ಮಕ್ಕಳಿರಬೇಕು, ಪ್ರೀತಿಸೋಕ್ಕೆ ನೀವು ತಂದೆ ತಾಯಿ ರೆಡಿ ಇರಬೇಕು. ಮನೆಯಲ್ಲಿ ಆಸ್ತಿ ಇರುತ್ತೆ, ಬೇಕಾದಷ್ಟು ಅನುಕೂಲ ಇರುತ್ತೆ. ಹೊಂದಾಣಿಕೆ ಇಲ್ಲದ ಕುಟುಂಬ ಆದಮೇಲೆ ಆ ಪ್ರೀತಿಗೆ ಅವಶ್ಯಕತೆ ಎಷ್ಟು ಮಟ್ಟಿಗೆ ಸ್ವಲ್ಪ ಯೋಚನೆ ಮಾಡಿ. ಅಮ್ಮ, ಅರ್ಥ ಆಯ್ತಾ, ಬೇಜಾರಾಯ್ತಾ ನಿಮಗೆ? ಇಲ್ಲ ಸ್ವಾಮಿ, ಅರ್ಥ ಆಯ್ತು. ಇದನ್ನು ನೀವು ಒಂದು ತಿಳ್ಕೋಬೇಕು. ಈ ವಿಚಾರ ಅಕಸ್ಮಾತ್ ನನಗೆ ಮಾಹಿತಿ ಸಿಕ್ಕಿದೆ, ನಾನು ಓದಿರ್ತಕ್ಕಂಥ ಹೆಂಗಸಾಗಿದ್ದೀನಿ, ಈ ಮಗುವಿಗೆ ಮುಂದೆ ಒಳ್ಳೆಯ ಜೀವನವನ್ನು ಕೊಡಬೇಕು, ನಾವು ಈ ಮಗು ನೋಡಿ ಖುಷಿ ಪಡಬೇಕು ಅನ್ನೋ ಆಸಕ್ತಿ ನಿಮಗಿದೆಯಾ? ಹಾ ಇದೆ ಸ್ವಾಮಿ. ನಿಮ್ಮ ಯಜಮಾನರನ್ನ ನೀವು ಪಳಗ್ಸೋಕ್ಕಾಗತ್ತಾ? ರೀ ಇದು ಮಾಡೋಣ ರೀ ಅಂದರೆ ಓಕೆನಾ, ಅಥವಾ ಯೋಚನೆ ಮಾಡ್ತಾರಾ? ಇಲ್ಲ, ಮಾಡ್ತಾರೆ ಸ್ವಾಮಿ ಹೇಳಿದ್ದು. ಹಾಗಿದ್ದ ಮೇಲೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಎಚ್ಚರಿಕೆ ಅಂತಕ್ಕಂಥದ್ದು, ಭಯ ಅಂತಕ್ಕಂಥದ್ದು ದಯವಿಟ್ಟು ಬೇಡ. ಯೋಚನೆ ಮಾಡೋದು ಮೊದಲೇ ಬೇಡ. ಇವತ್ತು ನಮಗೆ ಕರೆ ಸಿಕ್ಕಿದೆ, ಗುರುಗಳು ಮಾಹಿತಿ ಕೊಟ್ಟಿದ್ದಾರೆ ಅಂತಕ್ಕಂಥ ಸತ್ಯವನ್ನು ತಿಳ್ಕೊಂಡು ಪುಷ್ಯ ನಕ್ಷತ್ರಕ್ಕೆ ನಿಮ್ಮ ಯಜಮಾನರ ಮನೆಯಲ್ಲಿ ಏನೆಲ್ಲ ತಪ್ಪಾಗಿದೆ ಅದನ್ನು ತಿಳ್ಕೊಳ್ಳಿ, ರಿಪೇರಿ ಮಾಡಿ. 2 ಹೆಣ್ಣು ಮಕ್ಕಳು ಅಂತ ಇದ್ದೀರಾ, ಆದರೆ ಹಿಂದೆ ಮುಂದೆ ಒಂದು ಗಂಡ ಆಗಿದ್ರೆ ಎಷ್ಟು ಚಂದ ಅಂತ ಎಷ್ಟು ಸಲ ಯೋಚನೆ ಮಾಡಿಲ್ಲ ನೀವು? ಹೌದು. ಇದಕ್ಕೆ ಕಾರಣ ಪುಷ್ಯ ನಕ್ಷತ್ರಕ್ಕೆ ಒಂದು ಮಗು ಹುಟ್ಟಿದ್ರೆ ವಂಶ ಮುಂದಕ್ಕೆ ಬ್ರೇಕ್, ಮುಂದಕ್ಕೆ ಹೋಗಲ್ಲ. ತಿಳ್ಕೊಳ್ಳೋ ಮೂರ್ಖ ಅಂತ ಆ ನಕ್ಷತ್ರ ಮಗು ಬಂದಿದೆ, ತಿಳ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ಯಾರು ಹೇಳಿಲ್ಲ, ತಿಳ್ಕೊಂಡಿದ್ದೀರಾ. ಇವತ್ತು ಸೋಮವಾರ ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಮ ತಂದೆ ಮನೆಯಲ್ಲಿ ದೇವರನ್ನು, ಮನದೇವರು ಯಾವುದು ಅಂತ ಕರೆಕ್ಟಾಗಿ ಗೊತ್ತಾಗಿಲ್ಲ ಇಲ್ಲಿವರೆಗೂ. ಎಷ್ಟೋ ಜನದಲ್ಲಿ ಸಮಸ್ಯೆ ಇದೆ. ಹೆಣ್ಣು ದೇವರು ಹೇಳ್ತಾರೆ, ಗಂಡು ದೇವರಿಲ್ಲ. ಗಂಡು ದೇವರು ಹೇಳ್ತಾರೆ, ಹೆಣ್ಣು ದೇವರಿಲ್ಲ. ಇದು ಹೆಂಗ್ರಿ ಗಂಡ ಇಲ್ಲದೆ ಹೆಂಡ್ತಿ, ಹೆಂಡ್ತಿ ಇಲ್ಲದೆ ಗಂಡ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಕೇಳಿದ್ರೆ ನಮ್ಮ ಅಪ್ಪ ಅದೇ ಮಾಡ್ದ, ನಮ್ಮ ಅತ್ತೆ ಅದೇ ಹೇಳ್ಕೊಟ್ರು ಅಂತ ಭಾಷಣ ಹೇಳ್ತಾರೆ. ಮಕ್ಕಳ ಬಗ್ಗೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಬರ್ತೀರಾ, ಹೆಂಗಾಗತ್ತಿದು? ಇದನ್ನೇ ಪ್ರೀತಿ ಅನ್ನೋದು, ತಿಳ್ಕೊಳ್ಳೋದೇ ಪ್ರೀತಿ. ದಯವಿಟ್ಟು ಆ ಕೆಲಸ ಮಾಡಿಮ್ಮ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಪವಿತ್ರ, ಕರೆ ಮಾಡಿದ್ದಕ್ಕಾಗಿ. ಮಕ್ಕಳು ಆರೋಗ್ಯವಂತರಾಗಿರಬೇಕು ಅಂದರೆ ಪೋಷಕರ ಆದ್ಯ ಕರ್ತವ್ಯ ಏನು, ಜೊತೆಗೆ ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು, ನಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋದರ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. KM ದೊಡ್ಡಿಯಿಂದ ಮಾದೇಗೌಡ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಾದೇಗೌಡ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ? ನಮ್ಮ ಮಿಸಸ್ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ. ನಕ್ಷತ್ರ ಹೇಳಿ. ನಕ್ಷತ್ರ ತಿಳಿಸಿ. ಇದು ಮೂಲ ನಕ್ಷತ್ರ ಧನುಸು ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾಂ, ಯಾರು ಮೂಲ ನಕ್ಷತ್ರ? ನಮ್ಮ ಮಿಸಸ್. ಏನು ಓದಿದ್ರೆ ತಾವು? ನಾನು PUC ಗುರುಗಳೇ. ಓಕೆ. ನಿಮ್ಮ ಹೆಂಗಸ್ ಏನು ಓದಿದ್ದಾರೆ? ಅವರು 5ನೇ ಕ್ಲಾಸ್ ಓದವ್ರು ಅಷ್ಟೇ. ಯಾರು ಮೂಲ ನಕ್ಷತ್ರ? ನಮ್ಮ ಮಿಸಸ್. ಎಷ್ಟು ಸಲ ಹೇಳ್ತಾರೆ ನೋಡಮ್ಮ, ನಮ್ಮ ಮಿಸ್ಸಸ್ಸು ಅಂತ. ಕನ್ನಡ ದೇಶದಲ್ಲಿ ಹುಟ್ಟಿ ಒಬ್ಬ ರೈತಾಪಿ ಜನದಲ್ಲಿದ್ದು ಮಿಸ್ಸಸ್ಸು, ಹೆಂಡ್ತಿ ಅಂತ ಹೇಳೋಕ್ಕಾಗಲ್ಲ. ಏನ್ರಿ ಜನ KM ದೊಡ್ಡಿಲಿ ಇದ್ಕೊಂಡು ಲೆಕ್ಚರರ್ ಥರ ನೀವು ಮಿಸ್ಸಸ್ಸು ಅಂತಿರಲ್ಲ. ಏನ್ರಿ ಅರ್ಥ ಇದೆ ಇದರಲ್ಲಿ? ಹೆಂಡತಿ ಅಂತ ಹೇಳ್ಕೊಳ್ಳುವಷ್ಟು ನಿಮ್ಮಲ್ಲಿ ಬರಲ್ಲ ಪದ. ಅಂದರೆ ಯಾವ ಪುರುಷಾರ್ಥಕ್ರೆ ಒಳ್ಳೇದಾಗಬೇಕು. ನಾನು ಕ್ರಾಸ್ ಮಾಡಿದೆ, ಅದಕ್ಕೂ ಕೇಳಿಸ್ಕೊಳ್ಳಿ ಸ್ವಲ್ಪ. ಕ್ರಾಸ್ ಮಾಡಿದೆ ಏನು ಅಂತ. ಮಿಸ್ಸಸ್ಸು ಅಂತೆ, ಯಾಕೆ ಹೆಂಡತಿ ಅಂತ ಹೇಳೋಕ್ಕಾಗಲ್ವಾ? ಯಾಕೆ ಗುರುಗಳೇ, ನಿಮ್ಗೆ ಅರ್ಥ ಆಯ್ತು. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ 95ರಲ್ಲಿ ಕಟ್ಟಿದ್ದು ಗುರುಗಳೇ. 2010ರಲ್ಲಿ ಫಿನಿಶಿಂಗ್ ಆಯಿತು. 95. ಎಷ್ಟು ವರ್ಷ ಆಯಿತು ಫಿನಿಶ್ ಹಾಕೆ? ಫಿನಿಶ್ ಆದ್ರೆ ಮಧ್ಯ ಬಿಟ್ಬಿಟ್ಟಿದೆ ಗುರುಗಳೇ. ಅದೇ ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ ಫಿನಿಶ್ ಹಾಕಿ, ಎಷ್ಟು ವರ್ಷ ಮಧ್ಯ ನಿಂತಿತ್ತು? ಮಧ್ಯ ಸುಮಾರು ಒಂದು 10 ವರ್ಷ ನಿಂತಿದೆ. ಅದು ನೋಡಮ್ಮ, ಮೂಲ ನಕ್ಷತ್ರದಲ್ಲಿ ಒಬ್ಬ ವ್ಯಕ್ತಿ ಮನೇಲಿದ್ದರೆ, ನಾನು ಸಾಕಷ್ಟು ಸಲ ಹೇಳ್ತೀನಿ, ಕಟ್ಟಬೇಡ್ರೋ ಮೂರ್ಖರ, ಮನೆಗೆ ಹೋಗಬೇಡಿ, ಸವಾಸಕ್ಕೆ ಹೋಗಬೇಡಿ ಅಂತ. ಯಾಕೆ ಅಂದರೆ ಅವ್ರ ಫೋಟೋ ಮನೆಯಲ್ಲಿ, ಕುಟುಂಬದಲ್ಲಿ ಇರತಕ್ಕಂಥ ಅವ್ರ ಫೋಟೋ ಮನೇಲಿಡೋಕ್ಕೆ ರೆಡಿ ಆಗುತ್ತೆ ಅಂತ ಅರ್ಥ. ಮೂಲ ನಕ್ಷತ್ರದಲ್ಲಿ ಯಾವುದೇ ಮಗ ಆಗಲಿ, ಹೆಂಡತಿ ಆಗಲಿ, ಗಂಡ ಆಗಲಿ ಯಾರು ಇರ್ತಾರೆ, ಆ ಮನೆಯಲ್ಲಿ ಇದ್ದಾರೆ, ಮನೆ ಫಿನಿಶ್ ಆಗೋದ್ರೊಳಗಡೆ ಅಥವಾ ಮನೆ ಕಟ್ಟದ ಮೇಲೆ ಅವರ ಫೋಟೋ ಮನೆಗೆ ಬರುತ್ತೆ. ಈ ಸತ್ಯ ನಮ್ಮ ಜನಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ?
ಮೂಲಾ ನಕ್ಷತ್ರದವರು ಪೂರ್ತಿ ಕೇಳಿಸ್ಕೊಳ್ಳಿ ಯಜಮಾನ್ರೆ. ಮೂಲಾ ನಕ್ಷತ್ರದ ಮದುವೆ ಆದ್ಮೇಲೆ ಬಂದದ್ದು ಅವರು. ಈಗ ಗುರುಗಳೇ 10 ವರ್ಷ ಆಯ್ತು, ಅವ್ರು 13 ವರ್ಷ. ಒಂದು ನಿಮಿಷ, ನಾನು ಹೇಳ್ತಿರ್ತಕ್ಕಂಥ ವಿಚಾರ ನಿಮಗೆ ಕ್ಲೂ ಕೊಡ್ತಾ ಇದ್ದೀನಿ, ಒಂದು ಕಾರಣ ತೋರಿಸ್ತಾ ಇದ್ದೀನಿ. ಓಕೆ. ಈಗ ನಿಮಗೆ ಮೂಲಾ ನಕ್ಷತ್ರದವರೇ ಯಾಕೆ ಬರಬೇಕಿತ್ತು? ಬೇರೆ ನಕ್ಷತ್ರ ಬರ್ಬೋದಾಗಿತ್ತಲ್ಲ. ಸ್ವಲ್ಪ ಯೋಚನೆ ಮಾಡಿ. ನಾವು ಒಂದಕ್ಕೊಂದು ಪೋಟಿ ಹಾಕೊಂಬಿಟ್ಟು ಇಲ್ಲ ಅದು ಹಂಗೆ ಇದು ಹಿಂಗೆ ಅಂತಲ್ಲ ವಿಚಾರ ಹೇಳ್ತಕ್ಕಂಥದ್ದು. ಇಲ್ಲಿ ವಿಷಯ ಇಷ್ಟೇ, ಮೂಲಾ ನಕ್ಷತ್ರದ ಹೆಂಡತಿ, ಮೂಲಾ ನಕ್ಷತ್ರದ ಗಂಡ, ಮೂಲಾ ನಕ್ಷತ್ರದ ಮಗು ಯಾಕೆ ಹುಟ್ಟಬೇಕಿತ್ತು, ಯಾಕೆ ಬರಬೇಕಿತ್ತು? ಪ್ರಶ್ನೆ ತಾನೇ. ಹೌದು. ಚೆನ್ನಾಗಿರ್ತಕ್ಕಂಥದ್ದೇ ಬರಬೇಕು ಅಂತಕ್ಕಂಥ ಲೆಕ್ಕಾಚಾರ ಅಲ್ಲ. ಯಾಕೆ ವಿಷಯ ಅಂದರೆ, ನಾನು ನಿಮ್ಮ ಶ್ರೀಮತಿಯವ್ರಿಗೆ ವಯಸ್ಸೆಷ್ಟು? 30 ವರ್ಷ. ಓಕೆ, ಅವರಿಗೆ ಬೆವರು ಬರ್ತಕ್ಕಂಥ ವಿಚಾರಕ್ಕೆ ಬಂದರೆ ಮುಖದಲ್ಲಿ ಬೆವರು ಬರುತ್ತಾ, ಕಾಲಲ್ಲಿ ಬೆವರು ಬರುತ್ತಾ, ಕೈಯಲ್ಲಿ ಬೆವರು ಬರುತ್ತಾ? ಮುಕ್ತಲೆಲ್ಲ ಬರ್ತದೆ ಗುರುಗಳೇ. ನೀವು ಇದನ್ನು ತಿಳ್ಕೊಂಡಿಲ್ಲ ಅಲ್ಲ. ಬೆವರು ಏನಕ್ಕೆ ಬರುತ್ತೆ ಅಂತ, ಏನೋ ಸೆಕೆ ಆಯಿತು ಬರುತ್ತೆ ಅಂತ ಅನ್ಕೋತಾರೆ ನಾವು ಅಲ್ಲಮ್ಮ. ಯಾವುದೇ ವ್ಯಕ್ತಿ ದೇಹದಲ್ಲಿ ಸುಮ್ಮನೆ ಊಟಕ್ಕೆ ಕೂತ್ಕೊಂಡ್ರೆ, ಸುಮ್ಮನೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡಿಕೊಂಡ್ರೆ ಸರ್ರಂತ ಮುಖ ಒರೆಸ್ಕೊತಾ ಇರ್ತಾರೆ. ಸೊ ಫ್ಯಾನ್ ಹಾಕಪ್ಪ ನನ್ನ ಕಾಲ ಆಯ್ತಾ ಅಲ್ಲ ಅಂತಾರೆ. ಅದರ ಅರ್ಥ ಏನು ಅಂದರೆ, ದೇಹದಲ್ಲಿ ಕರಳಲ್ಲಿ ಏನಿದೆಯೋ ಅದು ಹೊರಗಡೆ ಸರಿಯಾಗಿ ಹೋಗ್ತಾ ಇಲ್ಲಪ್ಪ, ಸ್ಟಾಕ್ ಆಗಿದೆ. ಅದು ದೇಹದಲ್ಲಿ ಯಾವ ಭಾಗದಲ್ಲಿ ಬೇಕಾದ್ರೆ ಬೆವರಿನ ರೂಪದಲ್ಲಿ ಕಿತ್ಕೊಂಡು ಬರ್ತಾ ಇದೆ ಅಂತ ತಿಳ್ಕೋಬೇಕು. ಅದು ಯಾವ ಭಾಗದಲ್ಲಿ ಬೇಕಾದ್ರೆ ಬರ್ಬೋದು. ಅದು ಇಂಥ ಜಾಗ ಇಲ್ಲ, ಕಾಲಲ್ಲಿ, ಕೈಯಲ್ಲಿ, ಎದೆ ಭಾಗ, ಹಣೆ ಭಾಗ, ಸುಮ್ಮನೆ ಒರೆಸ್ಕೊತಾನೆ ಇರ್ತಾರೆ, ಬರ್ತಾನೆ ಇರ್ತದೆ. ಅರ್ಥ ಏನು? ಕರಳು ಶುದ್ಧಿ ಇಲ್ಲ. ಯಾವಾಗ ಅವ್ರ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟುತ್ತಾವಿಂದ ಶುದ್ಧಿ ಇಲ್ಲ. ಯಾಕೆ ಅಂದರೆ ಇವರೆಲ್ಲ ಎಡೆ ಹಾಕೋ ವಂಶದವರು. ಎಡೆ ಹಾಕೋರು ತಾನೆ ನಿಮ್ಮ ಹೆಂಗಸ್ರ ಮನೆಯವರು? ಎಡೆ? ಹಾಂ, ವರ್ಷಕ್ಕೊಂದ್ಸಲ ಎಡೆ ಹಾಕೋದು ಇಲ್ಲ ಗುರುಗಳೇ, ಅದೇನೋ ಮಾಡೋದಿಲ್ಲ. ನೀವು? ನಾವು ಮಾಡ್ತೇವೆ ನಮ್ಮ ಮನೇಲಿ. ಯಾವಾಗ ನೀವು ಎಡೆ ಹಾಕತ್ತಾನೆ? ಹಾಂ. ಮರಿ ಹೊಡಿ, ಎಡೆ ಹಾಕು ಅಷ್ಟೇ. KM ದೊಡ್ಡಿ, ಮಂಡ್ಯ ಇವೆಲ್ಲ ಮಾತಾಡೋಂಗಿಲ್ಲ. ಫುಲ್ ಹೋಲ್ಸೇಲ್. ಕತ್ತರಿಸು, ಜನ ಕರೀಟ್, ಶಾಮಿಯಾನ ಹಾಕು, ಊಟಕ್ಕೆ ಹಾಕು. ಭಾರಿ ಜ್ವರ ಮಾಡ್ತೀನಿ ಸ್ವಾಮಿ ಅಂತಾರೆ. ಮನೇಲಿ ನೋಡಿದ್ರೆ ಏನೂ ಕೇಳೋಂಗಿಲ್ಲ. ಎಲ್ಲ ಸದ್ದಂ ಬಿಡಿ ಏನು ಯಾರ್ದು ಇಲ್ಲ. ಎಲ್ಲಿ ನೋಡಿದ್ರು 100 ಗ್ರಾಮ್ ಚಿನ್ನ ಇರಲ್ಲ. ಸ್ವಾಮಿ 25 ಎಕರೆ ಇದೆ, ಅಲ್ಲಿ 15 ಎಕರೆ ಇದೆ, ಊರೆಲ್ಲ ತೋರಿಸ್ತಾರೆ. ಇಲ್ಲಿ ಮನೇಲಿ ನೋಡಿದ್ರೆ ಏನೂ ಕೇಳೋಂಗಿಲ್ಲ. ಆಮೇಲೆ ಕೊನೆಗೆ ಒಂದು ಸತ್ತೋರ ಸಮಾಧಿ ತೋರಿಸ್ಬಿಡ್ತಾರೆ. ನೋಡಿ ಸ್ವಾಮಿ, ನಮ್ಮ ಅಪ್ಪ ಭಾರಿ ಕಷ್ಟಪಟ್ಟು ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಅಂತ. ಅವನು ಹಾಕಿದಾಗಲೇ ಇವ್ರು ಮುಗಿದ್ರು ಅಂತ. ಒಂದು ಸಮಾಧಿ ಮಾಡಿದ್ರೆ ಸಾಕು, 25 ಎಕರೆ ಅಲ್ಲ 250 ಎಕರೆ ವಾಶ್ ಔಟ್. ಬೇರೆಯವ್ರ ಪಾಲಾಗತ್ತೆ, ಕೋರ್ಟ್ಗೆ ಹೋಗುತ್ತೆ, ಸ್ಟೇಷನ್ಗೆ ಹೋಗುತ್ತೆ, ಹೊಡೆದಾಡಿ ಬಡ್ದಾಡಿ ಸಾಯ್ರಿ, ಅಷ್ಟೇ, ಮುಗೀತು. ಇದೇನು ಜೀವನ? ಮೂಲಾ ನಕ್ಷತ್ರವನ್ನು ಮದುವೆ ಮಾಡ್ಕೋಬೇಕಾ? ನಂಬರ್ 1. ಮಾಡ್ಕೊಂಡ್ಮೇಲೆ ಅವನೆಷ್ಟು ಚೆನ್ನಾಗಿ ಗುರುತಿಸ್ಬೇಕು. ಮನುಷ್ಯನಿಗೆ ತಿಂದಂಥ ಆಹಾರ ಕರಗಿ ಹೊರಗಡೆ ಹೋಗ್ಬೇಕಾ ಬೇಡವಾ ಯಜಮಾನ್ರೆ? ಹೋಗ್ಬೇಕು ಗುರುಗಳೇ. ನೀವು ಯಾಕೆ ತಿಳ್ಕೊಂಡಿಲ್ಲಪ್ಪ? ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಹೋಯ್ತಾ ಇರ್ತಾರೆ ಗುರುಗಳೇ ಹೊರಗೆ. ಅಯ್ಯೋ, ಅದನ್ನೇ ನೀನು ಹೇಳ್ತೀವಿ. ಹೋಯ್ತಾ ಇರ್ತಾರೆ ಅಂದರೆ ಒಳ್ಳೇದು ಅಂತ ತಿಳ್ಕೊಂಡ್ರೆ ನಾನೇನು ಮಾಡೋಣ? ಇನ್ಸ್ಟಾಲ್ಮೆಂಟು ಸ್ವಲ್ಪ 10 ರೂಪಾಯಿ ಕತ್ಕೊಡ್ತಾರೆ, ಅದು ಗೊತ್ತಿಲ್ಲ ನಿಮಗೆ. ಹೋಯ್ತಾ ಇರ್ತಾರೆ, ಚೆನ್ನಾಗಿ ಹೋಗ್ತಾ ಇದ್ದೀನಿ ಅಂತ. ಹೆಂಗಂದ್ರೆ ಹಂಗೆ ತಿರ್ಕೊಂಬಿಡ್ತಿರಲ್ರಿ. ಹಾಂ, ಕರೆಕ್ಟಾಗಿ ಹೋಯ್ತೀನಿ ಅಂತ ಒಬ್ಬರು, ಹೋಯ್ತಾನೆ ಇರ್ತೀನಿ ಸ್ವಾಮಿ 5-6 ಸಲ ಅಂತ ಇನ್ನೊಬ್ಬರು. ಏನು ರೀ ಅರ್ಥ ಇದೆ? ಅದಕ್ಕೊಂದು ನಿಖರ ಏನಿದೆ ಅಂದರೆ, ದಿನದ 24 ಗಂಟೆಯಲ್ಲಿ 12 ಗಂಟೆಗೆ ಒಂದು ಸಲ ಯಾವ ವ್ಯಕ್ತಿ ಮೋಷನ್ಗೆ ಹೋಗ್ತಾಳೆ, ಅವರಂಥ ಅದೃಷ್ಟವಂತರು, ಕೋಟಿವಂತರು ಯಾರೂ ಇಲ್ಲ. ಮಕ್ಕಳಾಗಲಿ ಯಾರ ಪ್ರಪಂಚದಲ್ಲಿ 1000 ಜನ ಕರ್ಸೋಣಮ್ಮ, ಇಬ್ಬರು ಸಿಕ್ಕಲ್ಲ. ನಿಗದಿತ ಸಮಯಕ್ಕೆ ಮೋಷನ್ಗೆ ಹೋಗ್ತಕ್ಕಂಥವ್ರು ಯಾವ ಕಾರಣಕ್ಕೂ ಸಿಗಲಿಕ್ಕಿಲ್ಲ. ಇದು ತಿಳಿಯೋದಕ್ಕಾಗಿಲ್ಲ. ಜೀವನವೆಲ್ಲ ಸಾಯ್ತಾ ಇರೋದೇನಕ್ಕೆ ಅಂದರೆ ಇದೇನೆ. ಎಲ್ಲ ರೋಗಗಳು ಇದೆ. ಇದನ್ನು ಲೆಕ್ಕ ಹಾಕಿದ್ರೆ ಪ್ರತಿ ಮನೆಯಲ್ಲಿ ಚೆಕ್ ಮಾಡಿದ್ರೆ ಕ್ಯಾನ್ಸರ್ ಪೇಷಂಟ್ ಆಲ್ರೆಡಿ ಇದ್ದಾರೆ. ಚೆಕ್ ಮಾಡಿಲ್ಲ ಅಷ್ಟೇ. ಆ ಸಮಯ ಬರುತ್ತೆ, ತುಂಬ ಹತ್ತಿರದಲ್ಲಿದೆ. ಯಾರಿಗೆ ಕ್ಯಾನ್ಸರ್, ಶುಗರ್ ಇಲ್ಲ ಅಂತ ಹೇಳಂಗೇ ಇಲ್ಲ. ಯಾಕೆ ಅಂದರೆ ನಮ್ಗೆ ಅದೇ ಚೆನ್ನಾಗಿಲ್ಲ, ಮೋಟ್ರೇ ಚೆನ್ನಾಗಿಲ್ಲ. ಯಾಕೆ ಅಂದರೆ ನಿದ್ದೆ ಮಾಡಲ್ಲ. ಎಲ್ಲಿಂದ ಒಳ್ಳೆಯದಾಗತ್ತೆ? ಭಗವಂತನೇ ಧರೆಗಿಳಿದು ಬಂದರೂ ಒಳ್ಳೆಯದಾಗಲ್ಲ. ತುಂಬ ಕಷ್ಟ ಇದೆ. ಯಾಕೆ ಅಂತಂದರೆ ಬೇಜಾರು ಮಾಡ್ಕೋಬೇಡಿ, ಇದಕ್ಕೆ ಪರಿಹಾರ ಇಲ್ಲ. ನೀವು ಮೊದಲು ತಿಳ್ಕೋಬೇಕು ಮೂಲಾ ನಕ್ಷತ್ರದ ದೇಹ ಹೇಗಿರುತ್ತೆ, ಅದಕ್ಕೆ ಏನು ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಅವ್ರ ಅಪ್ಪನ ಮನೆ ಅಂದರೆ ನಿಮ್ಮ ಮಾವನ ಮನೆಯವರು ಇದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ. ನೀವು ಎಡೆ ಹಾಕ್ತಾ ಇದ್ದೀರಾ. ಹಿರಿಯರ ಆಶೀರ್ವಾದ ಇಲ್ಲದವರಿಗೆ ಈ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ. ಇದು ಹೊಸದಲ್ಲ, ನಾನು ಹೇಳ್ತಾನೇ ಇರ್ತೀನಿ. ಮೂಲ ಅಂದರೆ ತಿಳ್ಕೊಂಬಿಡಿ, ನಮ್ಮ ವಂಶದ ಮೂಲ ಚೆನ್ನಾಗಿಲ್ಲ ಅಂತ ಮೂಲಾ ನಕ್ಷತ್ರ ಮಗು ಬರೋದು ಅಷ್ಟೇ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಮಾದೇಗೌಡ ಕರೆ ಮಾಡಿದ್ದಕ್ಕಾಗಿ. ಇದೀಗ ಚಿತ್ರದುರ್ಗದಿಂದ ಗಾಯತ್ರಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಗಾಯತ್ರಿ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ?
ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಮಗನ ನಕ್ಷತ್ರ ತಿಳಿಸಿ. ಮೃಗಶಿರ ನಕ್ಷತ್ರ ಮೇಡಮ್. ಅವನ ಹೆಸರು ಕಿರಣ್ ಅಂತೇಳಿ. ಓಕೆ, ಗುರುಗಳಿದ್ದಾರೆ ಈಗ. ಹಲೋ ಹರಿ ಓಂ ಗುರುಜಿ. ನಾರಾಯಣ, ಎಷ್ಟು ವಯಸ್ಸು ನಿಮ್ಮ ಮಗನಿಗೆ? 18 ವರ್ಷ ಗುರುಜಿ. ಏನು ಮಾಡ್ತಿದ್ದಾನೆ? ಸೆಕೆಂಡ್ PUC ಎಕ್ಸಾಮ್ ಬರ್ದಿದ್ದಾನೆ ಗುರುಜಿ ಇವಾಗ. ಚೆನ್ನಾಗಿ ಬರಿತಾ ಇದ್ದಾನಾ? ಗುರುಜಿ ಬರಿತಾ ಇದ್ದಾನೆ. ಅವ್ನಿಗೆ ಆರೋಗ್ಯ ಒಂದ್ ಸ್ವಲ್ಪ ಸಮಸ್ಯೆ ಐತೆ ಗುರುಜಿ. ಯಾವಾಗ ಬಂತು ಆರೋಗ್ಯ ಸಮಸ್ಯೆ? ಅವ್ನ್ ಚಿಕ್ಕವನಿದ್ದಾಗ ಸ್ವಲ್ಪ ಸಮಸ್ಯೆ ಐತೆ ಗುರುಜಿ. ಎಷ್ಟು ವಯಸ್ಸು ಗೊತ್ತಾಯ್ತು ನಿಮ್ಗೆ ಆರೋಗ್ಯ ಕೆಟ್ಟಿದೆ ಅಂತ? ಆಗ್ಲೇ ಒಂದ್ 10 ವರ್ಷದ ಮೇಲಿಂದ ಗೊತ್ತಾಯ್ತು ಗುರುಜಿ ಅವನಿಗೆ. ಈಗ ನೀವು ಅದನ್ನ ರಿಪೇರಿ ಮಾಡ್ಬೇಕಾ, ಎಕ್ಸಾಮ್ ಬರೆಸ್ಬೇಕಾ? ರಿಪೇರಿ ಮಾಡ್ಬೇಕು ಗುರುಜಿ. ನಮ್ಗೆ ಇಷ್ಟ ದಿನ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ನಿಮ್ ಪ್ರೋಗ್ರಾಮ್ ನೋಡ್ದಾಗಿಂದ ಗೊತ್ತಾಯ್ತು. ಅದಕ್ಕೆ ಗುರುಜಿ ದಿನ ಟ್ರೈ ಮಾಡ್ತಿದ್ವಿ, ನಂಗೆ ಸಿಕ್ಕಿದೆ. ಅದಕ್ಕೆ ಅದ್ರ ಬಗ್ಗೆ ಕೇಳ್ಬೇಕಂತಂದ್ರೆ. ಅಂದ್ರೆ ಒಂದು ಮಗು ಹುಟ್ಟಿದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಾನೆ ಗೊತ್ತಿಲ್ಲ? ಗೊತ್ತಿರ್ಲಿಲ್ಲ ಗುರುಜಿ ನಮ್ಗೆ ಇಷ್ಟ ದಿನ. ಯಾವ ಊರ್ದು? ಚಿತ್ರದುರ್ಗ ಡಿಸ್ಟಿಕ್. ಓಕೆ, ಒಬ್ಬನೇ ಮಗನಾ? ಇಬ್ಬರು ಗುರುಜಿ, ಇವನ್ 2ನೇ ಮಗ. ಓಕೆ, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ವ್ಯವಸಾಯನೇ ಗುರುಜಿ. ಎಷ್ಟು ವರ್ಷದಿಂದ? ಅವ್ರು ಚಿಕ್ಕವರಿದ್ದಾಗ ವ್ಯವಸಾಯದ ಕೆಲಸನೇ ಗುರುಜಿ ಮಾಡ್ತಾರೆ. ಓಕೆ, ಈಗ ನಿಮ್ಮ ಮನೆ ಎಷ್ಟು ವರ್ಷದ್ದು? 18 ವರ್ಷದ ಗುರುಜಿ. ಕಟ್ಸಿದ್ದ ನೀವೇನೆ? ಗುರುಜಿ, ನಾವೇ ಕಟ್ಸಿದ್ದು. ಅರಳಿ ಸೊಸಿ ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಹುಟ್ಟಿದ್ದನ್ನ ನೋಡಿದ್ರಿ? ಇಲ್ಲ ಗುರುಜಿ, ಯಾವ ಜಾಗದಲ್ಲೂ ಹುಟ್ಟಿಲ್ಲ. ಅಲ್ಲ, ಮನೆ ಮೇಲೆ ಟ್ಯಾಂಕ್ ಇದೆಯಾ? ಇಲ್ಲ ಗುರುಜಿ, ಶೀಟಿನ ಮನೆ. ಶೀಟಿನ ಮನೆ. ಓಕೆ, ಮುಂದ್ಗಡೆ ನಿಮ್ಮ ಮನೆ ಹತ್ರ ನಿಂತ್ಕೊಂಡ್ರೆ, ಮೋರಿ ಹತ್ರ, ಕಾಂಪೌಂಡ್ ಹತ್ರ ಆಗಲಿ ಎಲ್ಲೇ ಆಗಲಿ ನಿಮ್ಮ ಮನೆಗೆ ನಿಂತ್ಕೊಂಡ್ರೆ ಅರಳಿ ಸಸಿ ಹುಟ್ಟಿರೋದು ಕಾಣಿಸುತ್ತಾ? ಅರಳಿ ಮರ ದೊಡ್ಡದ್ ಕಾಣಿಸುತ್ತೆ ಗುರುಜಿ ನಮ್ಮ ಮನೆ ಎದುರಿಗೆ ನಿಂತ್ಕೊಂಡ್ರೆ. ಎಷ್ಟು ಹಳ್ಳಿ ಮರಕ್ಕೂ ನಿಮ್ಮ ಮನೆಗೆ ಎಷ್ಟು ದೂರ? ಸ್ವಲ್ಪ ದೂರ ಐತೆ ಗುರುಜಿ. ಅಲ್ಲಿ ಹನುಮಂತರಾಯನ ದೇವಸ್ಥಾನ ಐತೆ. ದೇವಸ್ಥಾನದ ಮುಂದೆ ಇರೋ ದೊಡ್ಡ ಮರ ನಮ್ಮ ಮನೆ ಕಾಣಿಸುತ್ತೆ ಗುರುಜಿ. ಅದೇ ಅಮ್ಮ, ಎಷ್ಟು ಅಡಿ ದೂರ ಇರ್ಬೋದು ಅಂತ ಕೇಳ್ತೀನಿ. ಅದೇ ಗೊತ್ತಿಲ್ಲ ಗುರುಜಿ. ಅಲ್ಲಮ್ಮ, ಸ್ವಲ್ಪ ದೂರದಲ್ಲಿ ಐತೆ. ಒಂದು ಸೈಟ್ ಅಷ್ಟು ಜಾಗ ಇದೆಯಾ? ಒಂದು ಸೈಟ್ ಮನೆ ಕಟ್ಟುವಷ್ಟು ಅಗಲಕ್ಕೆ ದೇವಸ್ಥಾನ ನಮ್ಮ ಮನೆ ಇದೆ ಅಂತ ಗೊತ್ತಾಗತ್ತಾ? ಇಲ್ಲ ಗುರುಜಿ, ಒಂದ್ ಸ್ವಲ್ಪ ದೂರ ಇದೆ. ಓಕೆ, ಅಂದಾಜು ಒಂದು 100 ಅಡಿ ಇರ್ಬೋದಾ? 100 ಅಡಿ ಇರುತ್ತೆ ಗುರುಜಿ. ದೇವಸ್ಥಾನಕ್ಕೂ ನಮ್ಮ ಮನೆಗೂ 100 ಅಡಿ ಇರುತ್ತೆ. ಅದು ಹೇಳಕ್ ಗೊತ್ತಾಗಲ್ವಮ್ಮ. ಇದು ಒಂದು ವಿಷಯ ತಿಳ್ಕೊಬೇಕಿಲ್ಲಿ. ಇದೊಂಥರ ಮೂಕ ವೇದನೆ ಅಂತ ಹರಳಿ ಮರದ್ದು ವಿಚಾರ. ಸಾಮಾನ್ಯವಾಗಿ ಅಮ್ಮ ಕೇಳಿಸ್ಕೊತಾಯಿ, ಹರಳಿ ವೃಕ್ಷ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಹರಳಿ ವೃಕ್ಷ ಇದೆಯಲ್ಲ, ಹರಳಿ ವೃಕ್ಷದ ಬೇರು 100-150 ಅಡಿ ದೂರ ಹೋಗುತ್ತೆ ಭೂಮಿ ಒಳಗಡೆ, ಗೊತ್ತಾಗಲ್ಲ. ನಾವು ಸ್ವಾಮಿ ಮರ ಅಲ್ಲದೆ ಅಂತೀವಿ. ಅಲ್ಲ, ನಿಮ್ಮನೆ ಪಾಯಕ್ಕೆ ಬಂದು ಟಚ್ ಆದ ತಕ್ಷಣ ಈ ಮಗು ಹುಟ್ಟುತ್ತೆ. ಈಗ ಭೂಮಿ ಒಳಗಡೆ ಬೇರು ಹೋಗೋದು ಮರ ಯಾವುದು ಅಂದ್ರೆ ಅರಳಿ ಮರ ಮಾತ್ರ. ಜೊತೆಗೆ ಭೂಮಿ ಮೇಲೆ ಹೋಗೋದು ಅರಳಿ ಮರ ಮಾತ್ರ. ಇನ್ಯಾವುದೇ ಕಾರಣಕ್ಕೂ ಯಾವುದೇ ಮರದ್ದು ಭೂಮಿ ಒಳಗಡೆ ಇರುತ್ತೆ ಹೊರತು ಮರದ ಭೂಮಿ ಮೇಲೆ ಬೇರಿಲ್ಲ. ಅದಕ್ಕೆ ವೃಕ್ಷಗಳ ರಾಜ ಅಂತಾರೆ, ಅದನ್ನು ಸಂಸಾರ ವೃಕ್ಷ ಅಂತಾರೆ. ಈಗ ಈ ಮಗು ಹುಟ್ಟಿರ್ತಕ್ಕಂಥ ಮೃಗಶಿರ ನಕ್ಷತ್ರ ಅದೇ ದೋಷದಲ್ಲಿ ಇದೆ. ಆಮೇಲೆ ಇವರು ಭೂಮಿಯಲ್ಲೂ ಕೂಡ ಹರಳಿ ಮರ, ಹಾಲದ ಮರ ಇದ್ದಂತಹ ಒಂದು ಸ್ಥಿತಿ ಇದೆ. ಇವರು ವ್ಯವಸಾಯ ಮಾಡ್ತಾ ಇದ್ದಾರಲ್ಲ ಭೂಮಿ, ಇವರು ಯಜಮಾನರು, ಅಲ್ಲೂ ಕೂಡ ಇವರು ಸ್ವಲ್ಪ ಕತ್ತರಿಸಿದ್ದು ಮಾಡಿರೋದು ಇದೆಲ್ಲ ಮಾಡಿದ್ದಾರೆ. ಅದಕ್ಕೆ ಪ್ರಸಾದ ಇಲ್ಲಿ ಬಂದಿದೆ ಮೃಗಶಿರ. ಈಗ ಅವನಿಗೆ ಎಲ್ಲ ದೇಹದಲ್ಲಿ ಏನೇನೋ ಹಿಂಸೆ ಅಂದರೆ ಹೇಳೋಕ್ಕಾಗಲ್ಲ. ತುಂಬ ಚಿಕ್ಕ ವಯಸ್ಸಿಗೆ ಬರದೇ ಇರೋ ಯೋಚನೆ ಎಲ್ಲ ಬಂದ್ಬಿಡುತ್ತೆ ಮೃಗಶಿರಕ್ಕೆ. ವಯಸ್ಸಿನೂ ಚಿಕ್ಕದು, ಆಸೆ ದೊಡ್ಡದು. ಅಂದರೆ 10 ವರ್ಷದ ಮಗುವಿಗೆ 22 ವರ್ಷದ ಹುಡುಗನಿಗೆ ಏನು ಬರಬೇಕು, ಏನು ಬೇಕು ಅನ್ಸುತ್ತೋ ಅದು ಬೇಕು ಅನ್ಸುತ್ತೆ. ಇದು 10 ವರ್ಷಕ್ಕೆ ಇದೆಲ್ಲ ಹೆಂಗಾಗತ್ತೆ? ಹೆಂಗೆ ತಿಳ್ಕೊಳ್ಳೋದು ಹೆಂಗೆ? ನಂಬರ್ 1 ಹೇಳೋದು ಹೆಂಗೆ? ಎಷ್ಟು ಹಿಂಸೆ ಅಲ್ವಮ್ಮ. ಇದಕ್ಕೆ ಬಂಧನದಲ್ಲಿರುತ್ತೆ ಆ ಮಗು. ಏನು ಬಂಧನ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅಮ್ಮ ಗುರುಜಿ, ಚರ್ಮ ಕಾಯಿಲೆನೂ ಬಂದಿತ್ತು ಗುರುಜಿ ಮೊನ್ನೆ. ಇವತ್ತು ಕೆರ್ಕೊಳ್ಳೋ ವಿಷಯನೇ ಹೇಳಿದ್ದು ನಾನು. ಅದೇ ಆಗಿತ್ತು ಗುರುಜಿ ಅವನಿಗೆ. ನೋಡಮ್ಮ, ಈ ಸೆಕ್ಷನ್ ಕೆರ್ಕೊಳ್ಳೋದು ಇವಾಗ ಸಿಕ್ತು. ಯಾಕೆ ಕೆರ್ಕೋಬೇಕು ಅಂದರೆ ಈಗ ಡೀಟೇಲ್ಸು ಹೇಳಿದ್ದೀನಿ. ಕಾರಣ ಏನಂದರೆ ಈ ಕೆರ್ಕೊಳ್ತಕ್ಕಂಥ ವಿಚಾರ ಚರ್ಮರೋಗ ಅಂತಕ್ಕಂಥ ವಿಷಯ ಏನಕ್ಕೆ ಬರುತ್ತೆ? ಇದ್ರ ಜೊತೆಗೆ ಗುಳ್ಳೆ ಬರೋದು, ಕೆರ್ಕೊಂಡ ಜಾಗದಲ್ಲಿ ಗುಳ್ಳೆ ಬರುತ್ತೆ, ಅದೊಂದು. ಅದನ್ನು ಗಂಧೆ ಅಂತಾರೆ. ಕೆರ್ಕೋತಾ ಇದ್ರೆ ಈ ಕಡೆ ಕೆರೆದ ಇಲ್ಲಿ ಗುಳ್ಳೆ, ಇಲ್ಲಿ ಕೆರೆದ ಇಲ್ಲಿ ಗುಳ್ಳೆ.
ಹ್ಞೂ ಗುರುಜಿ. ಎಷ್ಟೊಂದು ಜನ ಅನುಭವಿಸ್ತಾ ಇದ್ದಾರೆ, ಇದು ಕಾಯಿಲೆ ಅಂದ್ಕೊಂಡಿದ್ದಾರೆ. ಅಲ್ಲ, ಹ್ಞೂ ಗುರುಜಿ. ರಕ್ತದ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಎಲ್ಲ ದೇಹದ ಭಾಗಗಳಿಗೆ ಹೋಗುತ್ತಿಲ್ಲ. ಅಮ್ಮ ಅರ್ಥ ಆಯ್ತಾ? ಹ್ಞೂ ಗುರುಜಿ. ಮೆದುಳಿಗೆ ಎಲ್ಲಿ ಹೋಗಬೇಕು? ಇಲ್ಲ. ಕಾಲ್ಗೆ ಎಷ್ಟು ಇಳಿಬೇಕು? ಇಲ್ಲ. ದೇಹದ ಭಾಗಗಳಿಗೆ ರಕ್ತ ಪರಿಚಲನೆ ಆಗದೇ ಇರುವ ವ್ಯಕ್ತಿಗೆ ನವೆ ಬರುತ್ತೆ, ಕೆರ್ಕೊಳ್ಳೋದು, ಗುಳ್ಳೆ ಬರುತ್ತೆ, ಜೀವನ ಪರ್ಯಂತ ಅನುಭವಿಸ್ಬೇಕಾಗತ್ತೆ. ಈಗ ಯಾರೇ ಆಗಲಿ, ಯಾರಿಗಾಗಲಿ, ಮೈಯಲ್ಲೇ ಆಗಲಿ, ತಲೆಯಲ್ಲಾಗಲಿ, ಕೈಯಲ್ಲಾಗಲಿ, ಬೆನ್ನಲ್ಲಾಗಲಿ ಕೆರ್ಕೊಳ್ತಕ್ಕಂಥ ಮಕ್ಕಳಿದ್ದಾರೆ ಅಂತ ತಿಳ್ಕೋಬೇಕು. ರಕ್ತ ಚಲನೆ ದೇಹದಲ್ಲಿ ಮಗುವಿಗೆ ಸರಿ ಇಲ್ಲದ ಕಾರಣ ಮೈ ಮುರಿಯುತ್ತೆ, ಆಕಳಿಸುತ್ತೆ. ಯಾವಾಗ? ಡೇನಲ್ಲಿ ತಿಂದ ತಕ್ಷಣ ಮೈ ಮುರಿಯುತ್ತೆ. ಕೆಲವರು ಥೂ ಅಂತಾರೆ. ಥೂ ಅಂತ ಹೇಳಿದ್ರೆ ಯಾಕೆ ಮುರಿಯುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ. ತಿಂದ ತಕ್ಷಣ ದೊಡ್ಡವ್ರು ಹೇಳ್ತಾರೆ ಮೈ ಮುರಿಬಾರ್ದು ಅಂತ. ಅವ್ರು ಹೇಳ್ತಾರೆ, ಈ ಕತೆ ಹೇಳಿ ಏನಮ್ಮ, ಗಂಡ ಹೆಂಡತಿ ಚೆನ್ನಾಗಿರಿ ಅಂದರೆ ಅವ್ರು ಚೆನ್ನಾಗಿಲ್ಲ, ಚೆನ್ನಾಗಿರಿ ಅಂತ ಹೆಂಗೆ ಹೇಳ್ಬಿಟ್ಟು ಚೆನ್ನಾಗಾಗ್ಬಿಡ್ತಾರೆ ಅವರು. ಸಮಸ್ಯೆ ಹೇಳ್ಬೇಕಲ್ಲ, ಹುಡುಗಿ ತಪ್ಪ ಹುಡುಗನ ತಪ್ಪ ಅಂತ. ನಾವು ಎಲ್ಲ ಹೋಲ್ಸೇಲು. ದೊಡ್ಡವ್ರು ಅಷ್ಟಿಲ್ಲದೆ ಹೇಳವ್ರ, ಬರೀ ಕತೆ ಹೇಳ್ಕೊಂಡೆ ಕಾಲ ಕಳೆದ್ಬಿಟ್ರಿ. ಅಮ್ಮ ನಿಮ್ಗೆ ಅರ್ಥ ಆಯ್ತಾ? ನೀವು ಓದ್ಸಕ್ಕೆ ಹೋಗಿದ್ದೀರಿ, ಎಕ್ಸಾಮ್ ಬರ್ದ ಅಂತೀರ ತಾಯಿ. ಮನೋರೋಗರಿ, ಅದು ಸೈಕೋ ಪೇಷಂಟ್ ಹುಡುಗನ ರೆಡಿ ಮಾಡಿದ್ದೀರಲ್ರಿ ರೀ. ಏನ್ರಿ ಜೀವನದಲ್ಲಿ ಅವನು ನಿಮ್ಮ ಚೆನ್ನಾಗಿರ್ತಾನ ಅವನು? ನಾಳೆ ಅವ್ನು ಮುಂದಿನ ಕತೆ ಏನು? ದೇಹನೇ ಬ್ಲ್ಯಾಕ್ ಆಗಿದೆ. ಏನ್ ಮಾಡಬೇಕು ಅಂತ ಅಲ್ಲಿ ಕೂತುತ್ತವೆ ಕೇಳಿ. ಅಲ್ಲ ಗುರುಗಳೇ, ನಾವು ಇದನ್ನು ತಿಳ್ಕೋಬೇಕು, ಬರ್ತೀವಿ ಅಂತ ಒಬ್ಬರು ಬಾಯಲ್ಲಿ ಬರಲ್ಲ ರೀ. ಏನು ಮಾಡಬೇಕು? ಪರಿಹಾರ ಹೇಳ್ಬಿಡಿ, ನಾನು ಹೇಳ್ತೀನಿ, ನೀವು ಬರ್ಕೊಂಬಿಡಿ. ನವಗ್ರಹ ಸುತ್ತಬಿಡು ಅಂತ ಹೇಳ್ತೀನಿ, ಬರ್ಕೊಂಬಿಡಿ. ಇಷ್ಟೇ ನಮ್ಮ ಜನಗಳು ಕಲ್ತಿರೋದು. ಈ ಕೆಟ್ಟ ಅಭ್ಯಾಸ ಬಿಡಿ, ಈ ಕೆಟ್ಟ ಚಾಳಿ ಬಿಡಿ. ಯಾರು ಪೂಜೆ ಹೇಳ್ತಾರೆ ಅವ್ರಿಗೇನು ಗೊತ್ತಿಲ್ಲ ಅಂತ ಅರ್ಥ. ಪರಿಹಾರ ಯಾರು ಹೇಳ್ತಾರೆ ಅವರು ಶತಮೂರ್ಖರು ಅಂತ ಅರ್ಥ. ನನ್ನನ್ನು ಆ ಲೈನಿಗೆ ಸೇರಿಸ್ಬೇಡಿ. ನಮ್ಮ ಹತ್ರ ಟಾಪಿಕೇ ಇಲ್ಲ. ರಿಪೇರಿ ಏನಿದೆಯೋ ಬನ್ನಿ ಹೇಳ್ಕೊಡೋಣ, ರಿಪೇರಿ ಮಾಡ್ಕೊಳ್ಳೋಣ. ಪರಿಹಾರ ಗಿರಿಹಾರ ನಮ್ಮ ಹತ್ರ ಇಲ್ಲ. ಕೂತಲ್ಲೇ ಕೇಳಿದ್ರೆ ದಯವಿಟ್ಟು ಕರೆ ಮಾಡಬೇಡಿ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಮನಸ್ಸಿದ್ರೆ, ಶಕ್ತಿ ಇದ್ದರೆ, ತಿಳ್ಕೊತೀನಿ ಅನ್ನೋ ಆಸಕ್ತಿ ಇದ್ದರೆ ದಯವಿಟ್ಟು ಕರೆ ಮಾಡಿ. ಸುಮ್ಮನೆ ಕತೆ ಕೇಳೋಕ್ಕೆ ದಯವಿಟ್ಟು ಮಾಡಬೇಡಿ. ನಿಮಗೂ ಬೇಜಾರು, ಕೇಳ್ಕೊಂಡು ಯೋಚನೆ ಮಾಡಬೇಡಿ. ಪರಿಹಾರ ಮಾಡ್ಕೊಳ್ಳೋದು ಏನು ಅಂದರೆ ತಿಳ್ಕೊಳ್ಳೋದೇ ಪರಿಹಾರ ಹೊರತು ನಾನು ಕೂತ್ಕೊಂಡು ಹೇಳೋದು ಪರಿಹಾರ ಅಲ್ಲ ತಾಯಿ. ಪ್ರಯತ್ನ ಮಾಡು, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ತಾ ಇದ್ರಿ, ಒಬ್ಬ ವ್ಯಕ್ತಿಗೆ ಆಸ್ತಿ ಇರುತ್ತೆ, ಐಶ್ವರ್ಯ ಇರುತ್ತೆ, ಸಂಪಾದನೆ ಎಲ್ಲವೂ ಇರುತ್ತೆ, ಆದರೆ ಹೊಂದಾಣಿಕೆ ಅನ್ನೋದು ಇಲ್ಲದೆ ನರಕ ಯಾತನೆಯನ್ನು ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಮೂಲ ಕಾರಣದ ಬಗ್ಗೆ ತಿಳಿಸ್ತಾ ಇದ್ರಿ. ಇಲ್ಲಿ ನಮಗೆ ಒಂದು ದೊಡ್ಡ ಒಂದು ಸಮಸ್ಯೆ ಏನಾಗಿದೆ ಅಂತಂದರೆ, ನಾವು ಒಂದು ಮನೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ಮನೆ ಅಂದರೆ ವಾಸಕ್ಕೆ ಅಂತ ತಿಳ್ಕೊಂಡಿದ್ದೀವಿ ಹೊರತು ಪ್ರತಿಯೊಬ್ಬರು ಮೈಂಡಲ್ಲಿ ಇದೆ ಕಣಮ್ಮ. ಮನೆ ಯಾಕೆ ಕಟ್ತೀಯ ಅಂದರೆ ವಾಸ ಮಾಡೋಕ್ಕೆ. ನೀನು ಯಾರನ್ನೇ ಕೇಳು, ಮನೆ ಕಟ್ಟಿಸ್ತಾ ಇದ್ದೀನಿ, ಏನು ಕಟ್ಟಿಸ್ತೀಯ ಅಂತ ಕೇಳಿದ್ರೆ ವಾಸ ಮಾಡೋಕ್ಕೆ. ಅಲ್ಲರಿ, ಅದು ವಾಸ ಮಾಡೋಕ್ಕೆ ಸರಿ. ಯಾರು ವಾಸ ಮಾಡೋಕ್ಕೆ ಕಟ್ಟಿಸ್ಬೇಕು? ಪ್ರಶ್ನೆಗೆ ಉತ್ತರ ಬೇಕು. ಯಾರು ವಾಸ ಮಾಡಬೇಕಮ್ಮ ಮನೆಯಲ್ಲಿ? ನಾವೇ ವಾಸ ಮಾಡಬೇಕು. ಅಲ್ಲ, ದೇವರು ವಾಸ ಮಾಡುವ ಮನೆಯನ್ನು ಕಟ್ಟಬೇಕು ಅಂತ ಯಾರು ಬಾಯಲಾರು ಬರುತ್ತೆ? ನಮ್ಮ ನರಕವನ್ನು ಅನುಭವಿಸ್ತಾರೆ. ಇದನ್ನ ಹೇಳಿ, ನಾನು ವಾಸ ಮಾಡಬೇಕಂತ. ನೀನು ಯಾರು ವಾಸ ಮಾಡೋಕ್ಕೆ? ಭಗವಂತನನ್ನ ಮನೆಯಲ್ಲಿ ಕೂರಿಸೋ ಯೋಗ್ಯತೆ ಇದೆಯಾ ನಿಮಗೆ? ಭಗವಂತನ ಮನೆಯನ್ನು ಕಟ್ಟುವಂತಹ ಲಕ್ಷಣಗಳಿದೆಯಾ ನಿಮಗೆ? ಮನೆ ಕಟ್ಟೋರು ಕೇಳ್ತೀನಿ. ಇಲ್ಲ, ನಾವು ಇರಬೇಕು, ನಮಗೋಸ್ಕರ ಮನೆ ಕಟ್ಟಬೇಕು. ಹೆಂಗ್ರಿ ಕಟ್ತೀರಾ ನೀವು? ನೀವು ಯಾವ ಒಳ್ಳೆ ಕೆಲಸ ಮಾಡಿದ್ದೀರಂತ ನಿಮಗೆ ದೇವರು ಮನೆ ಕಟ್ಟು ಅಂತ ಹೇಳ್ತಾನೆ. ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಶ್ವಿನಿ ನಕ್ಷತ್ರ ಮಗು ತಗೊಳ್ಳೋಣ. ಯಾವುದು? ಅಶ್ವಿನಿ ನಕ್ಷತ್ರದ ಮಗು ತಗೊಳ್ಳೋಣ. ಅಂದರೆ 27 ನಕ್ಷತ್ರದಲ್ಲಿ ಮೊದಲನೇ ನಕ್ಷತ್ರ ಅಶ್ವಿನಿ. ಇಲ್ಲಿ ಈಗ ಒಂದು ಸಣ್ಣ ಉದಾಹರಣೆ, ಯುದ್ಧ ನಡೀತಾ ಇದೆ. ಹೆಚ್ಚು ಕಮ್ಮಿ ಎಷ್ಟು ಮಕ್ಕಳು ಸತ್ತಿದ್ದಾರೆ ಈಗ? ಹೌದಾ? ಆ ಭೂಮಿಗೆ ಅದು ಶಾಪ ಇವತ್ತಿಗೆ. ನಾಳೆಗಲ್ಲೊಂದು ಮನೆ ಕಟ್ತಾರೆ ಯಾರು ಅಂತ ಇಟ್ಕೊಳ್ಳೋಣ. ನಾನು ಉದಾಹರಣೆ ಕೊಡ್ತೀನಿ. ಆ ಮಗು ಸತ್ತಿರೋದೊಂದು ಶಾಪ ತಾನೇ ಭೂಮಿಗೆ. ಅದೇ ರೀತಿಯಾಗಿ ನಾವು ಕಟ್ಟೋ ಮನೆಗಳಲ್ಲಿ ಹಾವು ಸತ್ತಿದೆ, ನಾಯಿ ಸತ್ತಿದೆ, ಮಗು ಬಿಸಾಕಿದ್ದಾರೆ, ಏನೋ ಸತ್ತಿದೆ, ಹಾವು ಹೊಡೆದಿದ್ದಾರೆ, ಮರ್ಡರ್ ಆಗಿದೆ, ಜಗಳ ಆಗಿದೆ, ಎನಿವನ್ ಏನು ಬೇಕಾರಾಗಿರ್ಬೋದು. ಅಂತಹ ಒಂದು ಭೂಮಿ ನಂಬರ್ 1. ನಂಬರ್ 2, ಹಳ್ಳಿ ಮರ ಇತ್ತು, ಹಾಲದ ಮರ ಇತ್ತು, ದೇವಸ್ಥಾನ ಇತ್ತು, ಹುತ್ತ ಇತ್ತು. ಎಲ್ಲನ ಕತ್ತರಿಸ್ಬಿಟ್ಟು ಸಮ ಮಾಡಿಬಿಟ್ಟು JCB ತಂದ್ಬಿಟ್ಟು ಸೈಟ್ ತಗೊಳ್ಳಿ ಅಂದ್ಬಿಟ್ಟು ನಂಬರ್ 24 ವಾಸ್ತು ಪ್ರಕಾರ ಚೆನ್ನಾಗದೆ ಅಂತ ಮನೆ ಕಟ್ಬಿಡ್ತಿರಲ್ಲ, ಯಾರಪ್ಪನ ಮನೆ ಆಸ್ತಿ ಅದು?
ಯಾರಪ್ಪಂದು ಅಲ್ಲ ಭೂಮಿ, ಭಗವಂತನೇ ಇರ್ತಕ್ಕಂಥ ಭೂಮಿ ಅದು. ಹಣ ಕೊಟ್ಟ ತಕ್ಷಣ ನಿಮ್ಮ ಹೆಸರಿಗೆ ಅದನ್ನು ಜಾಗೀರು ಮಾಡ್ಕೊಂಡ ತಕ್ಷಣ ಅದು ನಿಮ್ಮದು ಅಂತ ಹೇಳ್ತಕ್ಕಂಥದ್ದೇ ಮೊದಲನೇ ಅಪರಾಧ. ಇದಕ್ಕೇನು ಹೇಳುತ್ತೆ ಅಂದರೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಯಾವುದು ಅಂದರೆ ನಾನು ನೀನು. ಏನು ನಾನು ನೀನು. ಹೌದಾ ಅಲ್ವಾ? ಹೌದು. ಹೆಂಡತಿ ಗಂಡನಿಗೆ ನಿನ್ನಿಂದ ಅಂತಾಳೆ, ಇವರು ನಿನ್ನಿಂದ ಅಂತಾರೆ, ಇಲ್ಲ ನನ್ನಿಂದ ಅಂತಾರೆ. ಇದು ನಮ್ಮ ದೇಶದಲ್ಲಿ ಬರದೇ ಇರತಕ್ಕಂತಹ, ಬೇಡದೇ ಇರತಕ್ಕಂಥ ವಾಕ್ಯ. ಅಂದರೆ ಪದ ಬಳಸಬಾರ್ದು. ನೀನು ನಾನು ಈ ಪದ ಬಳಸಬಾರ್ದು ಅಂತ ಎಲ್ರಿಗೂ ಇಷ್ಟ. ಆದರೆ ಇದೇ ಥರ ಅಶ್ವಿನಿ ನಕ್ಷತ್ರದಲ್ಲಿ ಮಗು ಹುಟ್ಟಿದರೆ ಮಾಟ ಮಂತ್ರ ಮಾಡಿಸ್ತಕ್ಕಂಥದ್ದು ಅಭ್ಯಾಸ ಶುರುವಾಗತ್ತೆ ಆ ಕುಟುಂಬದಲ್ಲಿ. ಹುಟ್ಟಕ್ಕಿಂತ ಮುಂಚೆ ಆಸ್ತಿ ಹೊಡ್ಕೊಳ್ಳೋಕ್ಕೆ, ನಮ್ಮಂತೆ ಕೇಸ್ ಆಗಲಿ ಅನ್ನೋದಕ್ಕೆ ದೇವರು ಅರ್ಕೆ ಹೊತ್ಕೊಳ್ಳೋದು, ಅಲ್ಲಿ ಮರಿ ಕತ್ತರಿಸೋದು, 4 ಜನಕ್ಕೆ ಊಟ ಹಾಕೋದು, ಇದೆಲ್ಲ ಮಾಡಿ ಆಸ್ತಿಯನ್ನು ಕಬಳಿಸ್ತಾರೆ, ಸೇರಿಸ್ಕೋತಾರೆ. ಸಂಬಂಧದಲ್ಲಾಗ್ಬೋದು, ಅಕ್ಕಪಕ್ಕದವ್ರದ್ದಾಗ್ಬೋದು. ಆ ಮನೆಯಲ್ಲಿ ಹುಟ್ಟುತ್ತೆ ಅಶ್ವಿನಿ ನಕ್ಷತ್ರ ಮಗು. ಅಂದರೆ ನೀವೇನೇನು ಮಾಡ್ತಾ ಇದ್ದೀರಾ ವೃತ್ತಿಯಲ್ಲಿ, ಸಂಪಾದನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ನೀವೇನೇನು ಮಾಡಿರ್ತೀರೋ ಅದೇ ನಿಮ್ಮ ಹೊಟ್ಟೆಯಲ್ಲಿ, ನಿಮ್ಮ ಮಗಳ ಹೊಟ್ಟೆಯಲ್ಲಿ, ನಿಮ್ಮ ಮಗನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು. ಇದುವೇ ಜನ್ಮ ನಕ್ಷತ್ರ. ನೀವೇನೇನು ಕರ್ಮಗಳನ್ನು ಮಾಡಿದ್ದೀರಾ, ಕರ್ತವ್ಯದ ಕರ್ಮ ಲೋಪ, ಗೊತ್ತಿದ್ದು ತಪ್ಪು. ಯಾವುದೋ ಒಂದು ಅರಳಿ ಸಸಿ ಹುಟ್ಟಿರುತ್ತೆ, ಕತ್ತರಿಸ್ಬಿಡ್ತಾರೆ. ಅರಳಿ ಮರ ಇರುತ್ತೆ, ಕತ್ತರಿಸ್ಬಿಟ್ಟು ಸೈಟ್ ಮಾಡ್ತಾರೆ, ಅಲ್ಲೋಗಿ ಮನೆ ಕಟ್ತಾರೆ. ಅರಳಿ ಮರ ಆಯಿತು ಅಂತ ನಿಮ್ಗೇನು ಗೊತ್ತಾಗತ್ತೆ? ಅದಕ್ಕೆ ನಾವು ಫಸ್ಟು ಮನೆ ಕಟ್ಟಬೇಕು ಅಂತ ಯಾರು ನಮ್ಮ ಹತ್ರ ಬಂದರೆ ಮೊದಲು ಹಣೆ ಬರ ಕಂಡುಹಿಡಿತೀವಿ. ಯಾವುದ್ರನ್ನ? ಸೈಟನ್ನು. ಈ ಸೈಟು ಎಲ್ಲಿದೆ, ಯಾವ ರೀತಿಯಲ್ಲಿ ಈ ಸೈಟು ಬಂದಿದೆ, ಇದಕ್ಕೆ ಕಾರಣಕರ್ತರು ಯಾರು, ಇದ್ರ ಮೂಲ ಯಾರು, ಈ ಭೂಮಿಯಲ್ಲಿ ಏನು ನಡೆದಿತ್ತು, ಏನಿತ್ತು, ಈ ಸತ್ಯ ತಿಳ್ಕೊಂಡು ಮನೆ ಕಟ್ಟಬೇಕು ಅಂತ ಯಾರಿಗಾರು ಗೊತ್ತಿದೆಯೇನಮ್ಮ? ಹೆಣ್ಣು ನೋಡ ತಳ್ಳಿಗೆ ಬೆಳಗ್ಗೆ ಚೆನ್ನಾಗಿ ಅವಳೆ ಕೆಲಸಕ್ಕೆ ಹೋಗ್ತಾಳೆ, ಸಂಬಳ ಬರ್ತಾಳೆ, ಮಾಡ್ಕೊಂಬಿಡೋದು. ಅವಳು ಊಟ ಚೆನ್ನಾಗಿ ತಿಂತಾಳ, ನಿದ್ದೆ ಚೆನ್ನಾಗಿ ಮಾಡ್ತಾಳೆ, ಕೇಳಂಗಿಲ್ಲ. ಯಾಕೆ? ಇವ್ರು ಅನ್ಕೊಂಡಿದ್ದಲ್ಲ ಐತಲ್ಲ ಅಲ್ಲಿ, ಅದೇ ತಾನೇ ಮದುವೆ ಮಾಡ್ಕೊತಾ ಇರೋದು. ನೋಡ ಚೆನ್ನಾಗವ್ರ, ಕೆಲಸದವ್ರ, ಸಂಬಳ ಬರ್ತದ, ಮಾಡ್ಕೊಂಬಿಡು. ಆಮೇಲೆ ಅಯ್ಯೋ ಸ್ವಾಮಿ ಮಾಡ್ಕೊಂಡೆ, ಸೊಸೆ ಬಂದು ಹಿಂಗಾಗೋಯ್ತಲ್ಲ. ಅಂದರೆ ಮಗು ಬಗ್ಗೆ ಅಡ್ರೆಸ್ ಇಲ್ಲ, ಮನೆಗೆ ಬರೋ ಸೊಸೆ ಬಗ್ಗೆ ಅಡ್ರೆಸ್ ಇಲ್ಲ, ಮನೆಗೆ ಬರೋ ಅಳಿನ ಬಗ್ಗೆ ಅಡ್ರೆಸ್ ಇಲ್ಲ, ನೀವು ಕಟ್ಟೋ ಮನೆ ಬಗ್ಗೆ ಅಡ್ರೆಸ್ ಇಲ್ಲ. ಹೆಂಗ್ರಿ ಚೆನ್ನಾಗಿರ್ತೀರ ನೀವು? ಈಗ ನಾನು ಕೆಲವೊಂದು ಪದಗಳನ್ನ ಬಳಸಿದಾಗ ಎಷ್ಟೋ ಜನಕ್ಕೆ ಬೇಜಾರಾಗುತ್ತೆ. ಇವ್ರು ಏನಪ್ಪ ಯಾರಪ್ಪ ಒಂದು ಅಂತಾರೆ, ನಾವು ದುಡ್ಡು ಕೊಟ್ಟು ತಗೊಂಡಿಲ್ವಾ ಅಂತ. ನಿಮ್ಮನ್ನ ಯಾರು ತಗೋ ಅಂತ ಹೇಳಿದ್ದು? ತಗೊಳ್ಳೋದು ಸರಿ, ಮನೆ ಕಟ್ಟೋದು ಸರಿ, ತಿಳ್ಕೊಂಡಿದ್ದೀರಾ? ಈಗ ನಾವು ಮೆಣಸಿನ್ಕಾಯಿ, ಖಾರದ ಪುಡಿ, ಮಸಾಲೆ ಐಟಮ್ ಏನೆಲ್ಲ ಇಟ್ಕೊಂಡಿರ್ತೀವಿ, ಎಲ್ಲಂತ ತೆಗೆದು ಸಾಂಬಾರು ಹಾಕ್ತೀವಿ ನಮ್ಮ ಅಲ್ವಾ? ಎಷ್ಟು ಪ್ರಮಾಣ ಇದೆ, ಎಷ್ಟು ಹಾಕಬೇಕು ಅಂತ ಹಾಕ್ತೀವಿ. ಹಾಗೆ ನಾವು ಏನು ತಗೋತೀವಿ, ನಾವೇನು ಗುರ್ತಿಸ್ತೀವಿ, ನಾವೇನು ಬಳಸ್ತೀವಿ, ನಾವೇನು ಬಯಸ್ತೀವಿ, ಅದಕ್ಕೇನು ಮಾಡಬೇಕು ಅಂದರೆ ಆ ಕ್ರಮದಲ್ಲಿ ಆ ಸೈಟು ಇದೆಯಾ, ಪಕ್ಕದಲ್ಲಿ ಏನಿದೆ, ಎದುರುಗಡೆ ಏನಿದೆ, ಹಿಂಭಾಗ ಏನಿದೆ, ಸ್ಮಶಾನ ಇದೆಯಾ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆಯಾ, ಹಾಸ್ಪಿಟ್ಲ್ ಇದೆಯಾ, ನರ್ಸಿಂಗ್ ಹೋಮ್ ಇದೆಯಾ. ನೀವು ಇದನ್ನು ಫಸ್ಟು ಪರಿಸರ ಅಂತ ಹೇಳ್ತಾರೆ. ಸುತ್ತ ಇರ್ತಕ್ಕಂಥ ಮನೆಗಳು, ಸೀಟಿನ ಮನೆ ಇದೆಯಾ, ಜಾಸ್ತಿ ಎತ್ತರವಾದ ಬಿಲ್ಡಿಂಗ್ ಇದೆಯಾ, ಕೆಳಗಡೆ ಇರೋ ಮನೆ ಇದೆಯಾ, ಖಾಲಿ ಸೈಟ್ ಇದೆಯಾ ಪಕ್ಕದಲ್ಲಿ, ಇವೆಲ್ಲವನ್ನು ಗಮನಿಸಿ ಮನೆಯನ್ನು ಕಟ್ಟತಕ್ಕಂಥದ್ದೇ ದೈವ ಭೂಮಿ ಆಗತ್ತೆ. ನೀವು ಇಷ್ಟು 20 ಅಡಿ ಹಿಂಗೆ 30 ಅಡಿ ಕಟ್ಬಿಟ್ಟಿದ್ದೀವಿ ಸ್ವಾಮಿ ಅಂತ ಶಾಸ್ತ್ರ ಕೇಳಿಬಿಟ್ಟು ಅವರು ಕಟ್ಟು ಅಂದರು, ನೀವು ಕಟ್ಬಿಟ್ರಿ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ. ಆ ಭೂಮಿಯಲ್ಲಿರ್ತಕ್ಕಂಥ ಸತ್ಯವನ್ನು ತಿಳಿದೇ ನೀನು ಮನೆ ಕಟ್ಟಿದ್ಯಾ, ಈಗ ನೋಡು ಕೊಡ್ತೀನಿ ಗಿಫ್ಟು ಅಂತ ಒಳ್ಳೆ ಮಗು, ಗಂಡೋ ಹೆಣ್ಣು ಹುಟ್ಟುತ್ತೆ. ಅದು ಎತ್ಕೊಂಡು ಊರೆಲ್ಲ ಸುತ್ತಬೇಕು, ಹುಷಾರಿಲ್ಲ ಎಲ್ಲ ಕಡೆ ತೋರಿಸ್ತೆ ಅಂತ ಜೀವನ ಪರ್ಯಂತ ಮನೇನು ಕಳ್ಕೋಬೇಕಾಗತ್ತೆ. ಮನೇಲೂ ಇರೋಕ್ಕೂ ಆಗಲ್ಲ, ಹೊರಗೆ ಬರೋಕ್ಕೂ ಆಗಲ್ಲ, ಬೇರೆ ಮನೆ ಸಿಗೋದು ಇಲ್ಲ, ಒಳ್ಳೆಯದು ಸಾಗೋದು ಇಲ್ಲ. ಯಾರಿಗೆ ಬೇಕಾಗಿದೆ ಇಂತಹ ಅತಂತ್ರ ಜೀವನ? ಬೇಕೇನಮ್ಮ? ನಮಗೆ ಬೇಕಿರೋದು ಪ್ರೀತಿಯ ಜೀವನ. ಈ ಪ್ರೀತಿ ಜೀವನ ಬರಬೇಕಂದ್ರೆ ನಮ್ಮ ಹೃದಯವನ್ನು ರೂಪಿಸ್ಕೋಬೇಕಾಗತ್ತೆ. ಹೃದಯವನ್ನು ರೂಪಿಸ್ಕೋಬೇಕಾದ್ರೆ ನೀವು ಮಲಗುವ ರೂಮು, ನೀವು ಮಾಡುವ ಅಡುಗೆ ಮನೆ ಅಂತಕ್ಕಂಥದ್ದು ಏನು ಇಟ್ಟಿದ್ದೀರೋ ಇವೆರಡನ್ನ ಕರೆಕ್ಟಾಗಿ ಗಮನಿಸ್ಕೊಂಡು ಗಂಡ ಮಕ್ಕಳಿಗೆ ಯಾವ ಭಾಗದಲ್ಲಿ ಊಟ ಹಾಕಿದ್ರೆ ಹೇಳಿದ ಮಾತು ಕೇಳ್ತಾರೆ, ಚೆನ್ನಾಗಿರ್ತಾರೆ, ಇದೆಲ್ಲ ಸತ್ಯವನ್ನು ತಿಳ್ಕೋಬೇಕಾಗತ್ತೆ. ಮತ್ತು ಕಿಟಕಿ ಅಂದರೆ ಏನು? ಸರಸ್ವತಿ ಅನುಗ್ರಹ ಪ್ರಾಪ್ತಿಯಾಗತ್ತೆ. ನಾವು ಗಿಟ್ಕಿ ಮಡಗಿದ್ರು ಬೆಳಕು ಬರ್ತದೆ ಸ್ವಾಮಿ, ಗಾಳಿ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ಕಿಟಕಿ ಬೆಳಕು ಗಾಳಿ ಬರೋದು ನೀವಿಟ್ಟಿರ್ತಕ್ಕಂಥ ದೊಡ್ಡ ಕಿಟಕಿ, ಅದ್ರ ಮೇಲೆ ಇಡ್ತಿರಲ್ಲ ವೆಂಟಿಲೇಟರ್ ಅಂತ, ಅದು ನಿಮಗೆ ಕೊಡ್ತಕ್ಕಂಥ ಸರಸ್ವತಿ ಅನುಗ್ರಹ.
ಆ ವೆಂಟಿಲೇಟರ್ ಪ್ರಮಾಣ ಎಷ್ಟಿರಬೇಕು, ಯಾವ ಭಾಗದಲ್ಲಿ ಇರಬೇಕು, ಬೆಳಕು ಎಷ್ಟು ಬರಬೇಕು, ಯಾವಾಗ ಮಲಗಿದಾಗ ಆ ದೇಹದ ಮೇಲೆ ಸೂಕ್ಷ್ಮಾತಿ ಸೂಕ್ಷ್ಮವಾದ ಒಂದು ಬೆಳಕು ಬರುತ್ತೆ ರಾತ್ರಿ ಹೊತ್ತು. ಅದಕ್ಕೆ ಅಂತಃಪುರ ಅಂತ ಮಹಾರಾಜರ ಕಾಲದಲ್ಲಿ ಬರೆಸಿರ್ತಕ್ಕಂಥ ಭಾಷೆ ಇದು. ಅಂತಹ ದೇಹದಲ್ಲಿ ಆರೋಗ್ಯ ಕೊಡೋದು, ನೆಮ್ಮದಿ ಕೊಡೋದು ಮಲಗಿರೋ ರೂಮು. ಆ ರೂಮಲ್ಲಿ ಒಂದು ಕಡೆ ಕಿಟಕಿ ತಗೊಂಬಿಟ್ಟು ಕಿಟಕಿ ಅದೇ ಸ್ವಾಮಿ ಅಂತ ಮಲ್ಕೊಂಬಿಟ್ರೆ ಹೆಂಗೆ ಸರಿ ಇದು? ಒಂದು ಮಲಗುವ ರೂಮಿಗೆ ಎಷ್ಟು ಕಿಟಕಿ ಇರಬೇಕು, ಯಾವ ರೀತಿ ಇರಬೇಕು ಅನ್ನೋ ಸತ್ಯ ತಿಳ್ಕೊಂಡ್ರೆ ನಿಜಕ್ಕೂ ಎಲ್ಲರೂ ನೆಮ್ಮದಿಯಾಗಿರ್ಬೋದು, ಪ್ರೀತಿಯಾಗಿರ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮ ನಮಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ವಾಸ ಮಾಡೋದು ನಾವು ಅನ್ನೋದಕ್ಕಿಂತ ಮೊದಲಾಗಿ ಆ ಮನೆಯಲ್ಲಿ ಭಗವಂತ ವಾಸ ಮಾಡ್ತಾನೆ. ಹಾಗಾಗಿ ಮನೆಯನ್ನ ಸರಿಯಾದ ಕ್ರಮದಲ್ಲಿ ಕಟ್ಟಿದಾಗ ನಾವು ಕೂಡ ಆರೋಗ್ಯವಂತರಾಗಿರ್ತೇವೆ ಅಂತ ಹೇಳಿ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 910-825-8834.